ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಮ್ಮ 100x ಕಾಮರ್ಸ್ನ ಪ್ಲಾಟ್ಫಾರ್ಮ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ಮಾಡಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು ಅದರ ಕೀ ಆನ್ಸರ್ಸ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ನೀವು ತಮ್ಮನೇಲಿ ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಕ್ವಶನ್ ಆ್ಯಂಡ್ ಆನ್ಸರ್ಸ್, ಮೇನ್ಲಿ ಇಂಪಾರ್ಟೆಂಟ್ ಪಾರ್ಟ್, ಮೇನ್ಲಿ ಕ್ವಶನ್ 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್, ಮೊದಲು ಅದನ್ನು ಫೋಕಸ್ ಮಾಡುವ. ನಂತರ ಸಮಯ ಉಳಿತು ಅಂದರೆ ನಾವು MCQs, ಅಗೇನ್ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್, 1 ವರ್ಡ್ 1 ಸೆಂಟೆನ್ಸ್, ಆ ಕ್ವಶನ್ ಮೇಲೆ ಬರುವ. ಸೊ ತಡ ಮಾಡದೆ ಈ ವಿಡಿಯೋನ ಶುರು ಮಾಡುವ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿಮ್ಮ CA ವಿರಾಜ್. ಸೊ ನಿಮ್ಮ ಹತ್ರ ಈ ಕ್ವಶನ್ ಪೇಪರ್ ಇದ್ದರೆ ಓಕೆ, ಇಲ್ಲಾಂದರೂ ನೀವು ಡೌನ್ಲೋಡ್ ಮಾಡ್ಬೋದು, ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಲ್ಲಿ. ಸೊ ಮೊದಲನೇದಾಗಿ ನಾವು ಕಳೆದ ವಿಡಿಯೋದಲ್ಲಿ ಮಾಡಿದಿರೋ ಥರನೇ ಈ ವಿಡಿಯೋದಲ್ಲೂ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ನ ಪಿಕ್ ಮಾಡಿ ಪ್ರಾಕ್ಟಿಕಲ್ ಕ್ವಶನ್ಸ್ ಅದನ್ನು ಫಸ್ಟ್ ಮಾಡುವ. ತದನಂತರ ಬೇರೆ ಥೆರಾಟಿಕಲ್ ಕ್ವಶನ್ಸನ್ನ ಡಿಸ್ಕಸ್ ಮಾಡಿ ಮುಂದುವರಿಯುವ. ಸೊ ನೀವಿಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ, ನಿಮ್ಮ ಹತ್ರ ಈ ಕ್ವಶನ್ ಪೇಪರ್ ಇರಬೇಕು. ನಿಮ್ಗೆ ಸಜೆಸ್ಟೆಡ್ ಆನ್ಸರ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇಲ್ಲ ನಿಮ್ಮ ಮೇಲ್ ID ಕಳಿಸಿ ಕಮೆಂಟ್ ಬಾಕ್ಸಲ್ಲಿ, ನಾನು ನಿಮಗಿದು ಕಳಿಸ್ತೇನೆ. ಸೊ ಮೊದಲನೇದಾಗಿ ಇದು ಕ್ವಶನ್ ಪೇಪರ್ ವಿಚ್ ಈಸ್ ರಿಲೀಸ್ಡ್ ಬೈ ಎಜುಕೇಷನ್ ಡಿಪಾರ್ಟ್ಮೆಂಟ್. ಸೊ ಅದೇ ಕ್ವಶನ್ ಪೇಪರ್ಸ್ ನಾವು ಬೇರೆ ಕಡೆ ಕ್ವಶನ್ಸ್ ಕಾಪಿ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಆನ್ಸರ್ಸ್ ರೆಡಿ ಮಾಡಿ, ಸಜೆಸ್ಟೆಡ್ ಆನ್ಸರ್ಸ್, ನಾಟ್ ಎಕ್ಸಾಕ್ಟ್ಲಿ 100% ರೈಟ್, ಸಜೆಸ್ಟ್ ಆನ್ಸರ್ 99% ರೈಟ್. ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ. ಸೊ ಮೊದಲನೇದಾಗಿ ನೀವು ಇಲ್ಲಿ ಕ್ವಶನ್ ನೋಡೋದಾದ್ರೆ 4 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಸಿ, ಕ್ವಶನ್ ಫ್ರಮ್ ಪಾರ್ಟ್ ಸಿ. Briefly explain how the family farm viewer teacher can use their resources to fulfill their needs in the simple economy. ಅವರು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇದ್ದರೆ, ರೈತ ಏನು ಕೆಲಸ ಮಾಡಿ ತನ್ನ ಎಲ್ಲ ಇಚ್ಛೆಗಳನ್ನು ಪೂರೈಸ್ಕೊತಾನೆ. ಮೇ ಬಿ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲನೂ ಯಾವ ಥರ ಪೂರೈಸ್ಕೊತಾನೆ. ಒಬ್ಬ ನಂತರ ಟೀಚರ್ ಆಗಿದ್ರೆ ಅವ್ರು ಯಾವ ಥರ ಮಾಡ್ತಾರೆ, ಒಬ್ಬ ಯಾರಾದರೂ ನೇಕಾರಕ ಆಗಿದ್ರೆ ಅವ್ರು ಯಾವ ಥರ ಮಾಡ್ತಾರೆ, ಅದ್ರ ಸಿಂಪಲ್ ಎಕಾನಮಿ ಒಳಗಡೆ ಕೇಳ್ತಾ ಇದ್ದಾರೆ. ಸೊ ಅದನ್ನು ಆಮೇಲೆ ಡಿಸ್ಕಸ್ ಮಾಡುವ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಕ್ವಶನ್ ನಂಬರ್ 29. Question number 29. Sir, what is this question number 29? This question is based on, ಈ ಕ್ವಶನ್ ಯಾವುದ್ರ ಮೇಲೆ ಆಧಾರ ಆಗಿದೆ ಅಂದರೆ, ಇದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಮೇಲೆ ಆಧಾರ ಆಗಿದೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಸೊ ಅಸ್ಯೂಮ್ 100 balls ಆರ್ ಪ್ರೊಡ್ಯೂಸ್ಡ್ ಬೈ ದ ಫರ್ಮ್ ಅಟ್ ದ ಮಾರ್ಕೆಟ್ ಪ್ರೈಸ್ ಆಫ್ 5 rupees. ಅಂದರೆ ಪ್ರೈಸ್ 5 ರೂಪಾಯಿ ಇದ್ದಾಗ ಕ್ವಾಂಟಿಟಿ ಸಪ್ಲೈಡ್ ವಿಲ್ ಬಿ 100 balls. When the price of the ball increases to 15, the balls produced are 1000. ಇದು 15 ಆದಾಗ ಇದು 1000 ಆಗುತ್ತೆ. ಇದು ಸಿಂಪಲ್ ಪ್ರೈಸ್ ಎಲಾಸ್ಟಿಸಿಟಿ ಇದೆ. ಸರ್ ಇದನ್ನು ಯಾವ ಥರ ಮಾಡ್ಬೋದು? ಇದಕ್ಕೆ ಬೇರೆ ಬೇರೆ ಫಾರ್ಮುಲಾ ಇದೆ. ಒನ್ ಫಾರ್ಮುಲಾ ವಿಚ್ ವಿ ಜನರಲಿ ಫಾಲೋ ಇಸ್ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಸರ್ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್ ಏನು? ನಮ್ಮ ಆನ್ಸರ್ ಬುಕ್ಕಲ್ಲಿ ಮಾಡುವ. ದಿಸ್ ಈಸ್, ಸೊ ನೀವಿಲ್ಲಿ ನೋಡೋದಾದ್ರೆ ವಾಟ್ ವಾಸ್ ದ ಒರಿಜಿನಲ್ ಕ್ವಾಂಟಿಟಿ ಸಪ್ಲೈಡ್? 100 ಇತ್ತು. ಈಗ ಅಪ್ಡೇಟೆಡ್ ಆಗಿ 1000 ಮೈನಸ್ 100 ಡಿವೈಡೆಡ್ ಬೈ 100 ಇಂಟು 100 ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಎಷ್ಟಾಗುತ್ತೆ ಇದು? 900 ಬೈ 100 ಇಸ್ ಈಕ್ವಲ್ ಟು 900% ಆಗುತ್ತೆ. ಓಕೆ, ಇದು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈಡ್. Then percentage change in price is equal to 15 minus 5 by 5 into 100. This is how it has to be done. ಈ ಥರ ಮಾಡಬೇಕು. ಸೊ 10 by 5 is equal to 200% ಆಗುತ್ತೆ. ಸೊ percentage of quantity supplied is equal to 900% divided by 200% is equal to 4.5 times will be your elasticity of supply. So if you see here the similar formula only, you did it the same thing. Where, because what does it 4.5 says that whenever the price increases by 1 time or 1%,
the quantity supplied will be responding 4.5 times of the increase in price. 1 ರೂಪಾಯಿ ಪ್ರೈಸ್ ಜಾಸ್ತಿ ಆದರೆ ಅದರದ್ದು 4.5 ಪಟ್ಟು ಸಪ್ಲೈ ಜಾಸ್ತಿ ಆಗುತ್ತೆ. ಈ ಕ್ವಶನ್ ಇದ್ರ ಮೇಲೆ ಮಾತಾಡ್ತಾ ಇದೆ. ಸೊ alternate method can also be done, that's okay. This is question number 29 is equal to answer ಎಷ್ಟು ಬಂದಿದ್ದು 4.5 ಟೈಮ್ಸ್ ಬರಿಬೇಕು. ನೀವು ಟೈಮ್ಸ್ ಬರೋದಿಲ್ಲ ಅಂದ್ರೆ ಅದೇನು ವ್ಯಾಲ್ಯೂ ಇಲ್ಲ ಅದಕ್ಕೆ. ಯು ಹ್ಯಾವ್ ಟು ರೈಟ್ ದ ಟೈಮ್ಸ್ 4.5 ಟೈಮ್ಸ್. Then what is next question is what is price ceiling, explain with the diagram. Price ceiling ಅಂದ್ರೆ ಏನು? ನಿಮಗೆ ಮನೆಯಲ್ಲಿ ನೋಡಿರ್ತೀರಾ, ಮನೇಲಿ ಮನೆ ಕಟ್ಟಬೇಕಾದ್ರೆ ಹೇಳ್ತಿರ್ತಾರಲ್ಲ ಒಂದು ಸೀಲಿಂಗ್ ಫ್ಯಾನ್ ಹಾಕಿ ಅಂತೇಳಿ. ಸೀಲಿಂಗ್ ಫ್ಯಾನ್ ಅಂದ್ರೆ ಏನು? ಮೇಲ್ಗಡೆ ಹಾಕೋ ಫ್ಯಾನಿಗೆ ನಾವು ಸೀಲಿಂಗ್ ಫ್ಯಾನ್ ಅಂತೇಳಿ ಕರಿತೇವೆ. ಸರ್ ನೆಲಕ್ಕೆ ಅಂತ ಹೇಳಿ ಕರಿತೀವಿ, ಫ್ಲೋರ್ ಅಂತ ಹೇಳಿ ಕರಿತೇವೆ ನಾವು. ಸೊ ಸೀಲಿಂಗ್ ಅಂದ್ರೆ ಏನು? ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲೆ ಏನೂ ಇಲ್ಲ, ಅದೇ ಹೈಯೆಸ್ಟ್, ಅದೇ ಮನೆ ಚಾವಣಿ ಇರೋದು. ಸೊ ಪ್ರೈಸ್ ಸೀಲಿಂಗ್ ಅಂದ್ರೆ ದಟ್ ಈಸ್ ಅ ಮ್ಯಾಕ್ಸಿಮಮ್ ಪ್ರೈಸ್. ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಗೌರ್ಮೆಂಟ್ ಅಲೋನೇ ಮಾಡಲ್ಲ ಅದನ್ನು. ಸೊ ಏನದು ಪ್ರೈಸ್ ಸೀಲಿಂಗ್? ಸೊ ಇಲ್ಲಿ ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ ಅಂತ ಹೇಳಿದ್ದಾರೆ, ನೀವು ನೋಡಿ ಇಲ್ಲಿ ಯು ಕ್ಯಾನ್ ಸಿ ಹಿಯರ್. ನಿಮ್ಗೇನು ಕಾಣ್ತಾ ಇದೆ? ಇದು ಡಿಮ್ಯಾಂಡ್, ಇದು ಸಪ್ಲೈ ಕಾರು ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲೊಂದು ಪಾಯಿಂಟ್ ಇದೆ, ಕನ್ಸಿಡರ್ ನಾ ಪಾಯಿಂಟ್ಗೆ ಇ ಅಂತೇಳಿ ನಾಮಕರಣ ಮಾಡ್ತೇನೆ, ಇ. ಸೊ ದಟ್ ಪಾಯಿಂಟ್ ಇ ಈಸ್ ಪ್ರೈಸ್ ಸೀಲಿಂಗ್. ಆ ಪ್ರೈಸ್ ಸೀಲಿಂಗ್ ಏನಿದೆ ಅಲ್ಲ, ಅದಕ್ಕಿಂತ ಕಡಿಮೆ ಪ್ರೈಸಲ್ಲೇ ಗೂಡ್ಸ್ ಅಂಡ್ ಸರ್ವಿಸಸ್ ಸೆಲ್ ಮಾಡ್ಬೇಕು ಮಾರ್ಕೆಟಲ್ಲಿ, ಅದಕ್ಕಿಂತ ಜಾಸ್ತಿ ರೇಟಿಗೆ ಸೆಲ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ನೀವೊಂದು ಯಾವುದೋ ಪೆನ್ ತಗೊಳ್ಳಿ, ಪೆನ್ನಿನ ಬೆಲೆ ಒಂದು 10 ರೂಪೀಸ್ MRP ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ದಟ್ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇಸ್ ಸೀಲಿಂಗ್ ಪ್ರೈಸ್, ಪ್ರೈಸ್ ಸೀಲಿಂಗ್. ಸೊ ಪ್ರೈಸ್ ಮೇ ಬಿ 9 ರೂಪಾಯಿಗೆ ಮಾರ್ಬೋದು, 8 ರೂಪಾಯಿಗೆ ಮಾರ್ಬೋದು, 7ಗೆ ಮಾರ್ಬೋದು, ಬಟ್ ದಟ್ ಕಾಂಟ್ ಬಿ ಸೋಲ್ಡ್ ಫಾರ್ 15 ರೂಪೀಸ್. ಅದನ್ನ 15 ರೂಪಾಯಿಗೆ ಮಾರೋಕ್ಕಾಗಲ್ಲ, ಯಾಕಂದ್ರೆ ನಾವು ಖರೀದಿ ಮಾಡಲ್ಲ, ಗೌರ್ಮೆಂಟು ಅಲೋ ಮಾಡಲ್ಲ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಿಸ್ ಪ್ರೈಸ್ ಸೀಲಿಂಗ್. ಅದು ಮ್ಯಾಕ್ಸಿಮಮ್ ಪ್ರೈಸ್, ಇದಕ್ಕಿಂತ ಜಾಸ್ತಿ ಆಗಲ್ಲ. ಸೊ ಪ್ರೈಸ್ ಸೀಲಿಂಗ್ ಈಸ್ ಲೀಗಲಿ ಇಂಪೋಸ್ಡ್ maximum price set by the government below the market equilibrium price of to make the goods affordable. See, what is the equilibrium price? This is the equilibrium price. ಅದರ ಕೆಳಗಡೆ ಏನು ಸೆಟ್ ಮಾಡ್ತಾರಲ್ಲ MRP, ಅದಕ್ಕೆ ನಾವು ಪ್ರೈಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ದರ್ ಈಸ್ ರೆಂಟ್ ಕಂಟ್ರೋಲ್ ಆಕ್ಟ್, ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ರೆಂಟ್ ಕಂಟ್ರೋಲ್. ಸರ್ ವಾಟ್ ಇಸ್ ದಿಸ್ ರೆಂಟ್ ಕಂಟ್ರೋಲ್? ನೀವು ಒಂದಷ್ಟು ಮೆಟ್ರೋ ಸಿಟಿಲಿ ನೋಡ್ತಿರ್ಬೋದು, ಬೆಂಗಳೂರು ಅಂತ ಸಿಟಿಲೆಲ್ಲ ಒಂದು ಬಾಡಿಗೆ ಭಾಳ ದುಬಾರಿ ಆಗಿದೆ ಈಗೀಗ. ಅದಕ್ಕಾಗಿ ಏನು ಮಾಡ್ತಾರೆ ಗೌರ್ಮೆಂಟ್ನವರು, ಈ ಏರಿಯಾಗೆ ಇದೆಲ್ಲ ಫೆಸಿಲಿಟಿ ಇತ್ತಂದರೆ ಮ್ಯಾಕ್ಸಿಮಮ್ ರೆಂಟ್ ಇಷ್ಟು ಚಾರ್ಜ್ ಮಾಡ್ಬೋದು, ಇದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡೋಕ್ಕಾಗಲ್ಲ. ಆಮೇಲೆ ಎಸೆನ್ಷಿಯಲ್ ಫುಡ್ ಪ್ರೈಸಸ್, ವೆನ್ ದ ಸೀಲಿಂಗ್ ಈಸ್ ಬಿಲೋ ದ ಇಕ್ವಿಲಿಬ್ರಿಯಂ ಪ್ರೈಸ್ ಇಟ್ ಕಾಸಸ್ ಎಕ್ಸಸ್ ಡಿಮ್ಯಾಂಡ್. ವೆನ್ ದ ಸೀಲಿಂಗ್ ಈಸ್ ಬಿಲೋ ಇಕ್ವಿಲಿಬ್ರಿಯಂ ಪ್ರೈಸ್, ಫಾರ್ ಎಕ್ಸಾಂಪಲ್ ಈ ಪಾಯಿಂಟಲ್ಲಿ ಇಟ್ಕೊಳ್ಳಿ, ಇದು ಪ್ರೈಸ್ 10 ರೂಪೀಸ್ ಇಸ್ ಅ ಮ್ಯಾಕ್ಸಿಮಮ್ ಪ್ರೈಸ್, ಬಟ್ ಸೀಲಿಂಗ್ ಎಲ್ಲಿ ಫಿಕ್ಸ್ ಆಯಿತು? ಸೀಲಿಂಗ್ ಫಿಕ್ಸ್ ಆಗಿತ್ತು ಈಗ 8 ರೂಪೀಸ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಪ್ರೈಸ್ ಕಡಿಮೆ ಆದಾಗ ಏನಾಗುತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಾವು ಡಿಮ್ಯಾಂಡಲ್ಲಿ ನೋಡಿದ್ವಿ, ಲಾ ಆಫ್ ಡಿಮ್ಯಾಂಡಲ್ಲಿ, ಅದ್ರ ಸಲುವಾಗಿ ಡಿಮ್ಯಾಂಡ್ ಇಲ್ಲಿರಲ್ಲ, ಡಿಮ್ಯಾಂಡ್ ಇಲ್ಲಿ ಬರುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ, ಇಷ್ಟು ಡಿಮ್ಯಾಂಡ್ ಮುಂದೆ ಹೋಗುತ್ತೆ. ಯಾವಾಗ? ವೆನ್ ದ ಸೀಲಿಂಗ್ ಪ್ರೈಸ್ ಈಸ್ ಬಿಲೋ ದ ಇಕ್ವಿಲಿಬ್ರಿಯಂ ಪ್ರೈಸ್. ಇಫ್ ದ ಇಕ್ವಿಲಿಬ್ರಿಯಂ ಪ್ರೈಸ್ ಇಸ್ 10 and you keep the ceiling price at 8, then the quantity demanded will be more. ಅದೇ ಅಪೋಸಿಟ್ ಕೇಸಲ್ಲಿ, ಬಿಕಾಸ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಸ್ ಮೋರ್ ದೆನ್ ಕ್ವಾಂಟಿಟಿ ಸಪ್ಲೈಡ್, ಕ್ವಾಂಟಿಟಿ ಇಷ್ಟೇ ಸಪ್ಲೈ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕಂದರೆ ಇಫ್ ಯು ಥಿಂಕ್ ಫ್ರಮ್ ದ ಸಪ್ಲೈಯರ್ಸ್ ಪಾಯಿಂಟ್ ಆಫ್ ವ್ಯೂ, ನೀವು ಸಪ್ಲೈಯರ್ ಆ್ಯಂಗಲಿಂದ ನೋಡಿದರೆ ನಿಮಗೆ ಕಡಿಮೆ ಪ್ರೈಸಲ್ಲಿ ಕಡಿಮೆ ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ, ಬಟ್ ಕಡಿಮೆ ಪ್ರೈಸಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಯಾಕಂದರೆ ಬಯರ್ಸ್. ಇಟ್ ಈಸ್ ವಾಟ್ ದ ಮಾರ್ಕೆಟ್ ಹ್ಯಾಪನ್ಸ್. ಸೊ ಇದರ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲ, ಈ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲ, ಇದಕ್ಕೆ ನಾವು ಶಾರ್ಟೇಜ್ ಆಫ್ ಸಪ್ಲೈ ಅಂತ ಹೇಳ್ತೇವೆ. ನಾನು 100 ಗೂಡ್ಸ್ ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ, ಮಾರ್ಕೆಟಿಗೆ 1000 ಗೂಡ್ಸ್ ಬೇಕಾಗಿದೆ. ಈಗ ಗ್ರಾಫಿಕಲಿ ನಾವಿಲ್ಲಿ ಮೇಲೆ ನೋಡಿದ್ರೆ ಅದನ್ನು ಅಪ್ವರ್ಡ್ ಡೌನ್ವರ್ಡ್ ಪ್ರೈಸ್ ಸೀಲಿಂಗ್ ಅದಾಗುತ್ತೆ. ದಟ್ಸ್ ಇಟ್. ದೆನ್ ದಿಸ್ ಈಸ್ ವೆರಿ ಸಿಂಪಲ್ ಕ್ವಶನ್. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ಮೈಕ್ರೋ ಎಕನಾಮಿಕ್ಸ್. ಸರ್ ಏನು ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ಮೈಕ್ರೋ ಎಕನಾಮಿಕ್ಸ್? ನಾವು PUC 1 ಓದ್ಕೊಂಡು ಬರ್ತಾ ಇದ್ದೀವಿ. ಮೈಕ್ರೋ ಎಕನಾಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಇಂಡಿವಿಜುವಲ್ಸ್, ಹೌಸ್ ಹೋಲ್ಡ್ಸ್. ವಿ ಕಾಲ್ ಇಟ್ ಆಸ್ ಮೈಕ್ರೋ ಎಕನಾಮಿಕ್ಸ್. ಇಂಡಿವಿಜುವಲ್ ಡಿಮ್ಯಾಂಡ್, ಇಂಡಿವಿಜುವಲ್ ಸಪ್ಲೈ, ಇಂಡಿವಿಜುವಲ್ different things, price level is called as microeconomics. Macroeconomics means macroeconomics studies the country as a whole, unemployment as a whole, and physical and monetary supplies and physical policies. All those things are considered as macroeconomics. Micro ಒಂದೊಂದಾಗಿ ಸ್ಟಡಿ ಮಾಡೋದು, ನಮ್ದು ಆದಾಯ ಎಷ್ಟಿದೆ, ನಿಮ್ದು ಆದಾಯ ಎಷ್ಟಿದೆ,
ನಿಮ್ಮ ಫ್ರೆಂಡಿಂದ ಆದಾಯ ಎಷ್ಟಿದೆ, ಎಲ್ಲರದ್ದು ಏನೇನು ಆದಾಯ ಇದೆ ಅಲ್ಲ, ಈ ಎಲ್ಲ ಆದಾಯನ ನಾವು ಒಬ್ಬೊಬ್ಬರದಾಗಿ ನಾವು ಕಂಡುಹಿಡಿದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲ ನೀ ಎಷ್ಟು ಊಟ ಮಾಡ್ತೀಯಾ, ನೀ ಎಷ್ಟು ಖರ್ಚು ಮಾಡ್ತೀಯಾ, ಒಬ್ಬೊಬ್ಬರದಾಗಿ ಕಂಡುಹಿಡಿಯೋದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ, ಇಂಡಿವಿಜುವಲ್ ಸ್ಟಡೀಸ್. ಬಟ್ ನಮ್ಮ ಕಂಟ್ರಿ ಆಸ್ ಎ ಹೋಲ್, ನಮ್ಮ ಇಂಡಿಯಾ ಭಾರತದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಆದಾಯ ಆಗ್ತಾ ಇದೆ, ಎಷ್ಟು ಉತ್ಪತ್ತಿ ಆಗ್ತಾ ಇದೆ, ಎಷ್ಟು ಇನ್ಕಮ್ ಇದೆ, ಇದೆಲ್ಲ ನಾವು ಟೋಟಲ್ ಕಂಡುಹಿಡಿಯೋದ್ರಿಂದ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಇಂಡಿವಿಜುವಲ್ ಎಕನಾಮಿಕ್ ಯೂನಿಟ್ಸ್, ಹೌಸ್ ಹೋಲ್ಡ್, ಫಾರ್ಮ್, ಮಾರ್ಕೆಟ್ಸ್, ಫೋಕಸಸ್ ಆನ್ ದ ಪ್ರೈಸ್ ಫಾರ್ಮೇಷನ್, ಸಪ್ಲೈ, ಡಿಮ್ಯಾಂಡ್ ಅಂಡ್ ಕನ್ಸ್ಯೂಮರ್ ಬಿಹೇವಿಯರ್. ಒಬ್ಬೊಬ್ಬರದಾಗೆ ಇದು ನೋಡೋದಕ್ಕೆ ಸಣ್ಣದಾಗಿ. ಮ್ಯಾಕ್ರೋ ಅಂದರೆ ಸ್ಟಡೀಸ್ ಅಗ್ರಿಗೇಟ್ ಎಕಾನಮಿ, ನ್ಯಾಷನಲ್ ಇನ್ಕಮ್, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, ಫಿಸಿಕಲ್ ಅಂಡ್ ಮಾನಿಟರಿ ಪಾಲಿಸಿ, ಇವೆಲ್ಲ ಕಂಟ್ರಿ ಲೆವೆಲಲ್ಲಿ ಮಾತಾಡೋದಕ್ಕೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ ನಾವು. ಸೊ ಮೈಕ್ರೋ ಎಕನಾಮಿಕ್ಸ್ ಯೂಸಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ ಅನಾಲಿಸಿಸ್, ಮ್ಯಾಕ್ರೋ ಯೂಸಸ್ ಅಗ್ರಿಗೇಟ್ ಆಲ್ ಓವರ್ ಆಲ್. ಬಿಕಾಸ್ ಪಾರ್ಷಿಯಲ್ ಅಂದ್ರೆ ಏನು, ನಂದು ಇಲ್ಲ ನಿಂದು, ಇಲ್ಲ ಒಂದು ಸೆಕ್ಷನ್ ಆಫ್ ಸೊಸೈಟಿದು, ಇಲ್ಲ ಒಂದು ಸೆಕ್ಷನ್ ಆಫ್ ಸೊಸೈಟಿದು, ಈ ತರ ಅಷ್ಟೇ ನೋಡೋದಕ್ಕೆ ನಾವು ಮೈಕ್ರೋ ಪಾರ್ಷಿಯಲ್ ಅಂತ ಹೇಳ್ತೀವಿ. ಮ್ಯಾಕ್ರೋ ಅಂದ್ರೆ ಎಲ್ಲನೂ ಒಟ್ಟು ಕೂಡಿ ನೋಡೋದಕ್ಕೆ ನಾವು ಮ್ಯಾಕ್ರೋ ಅಂತ ಹೇಳಿ ಕರಿತೇವೆ. ಸೊ ಮೈಕ್ರೋ ಎಕನಾಮಿಕ್ಸ್ ರಿಸೋರ್ಸ್ examines resource allocation and price mechanism, but macroeconomics policies and economy wide performance. ಸೊ ಒಂದು ಕಮಾಡಿಟಿ ಪ್ರೈಸ್ ಎಷ್ಟಿರಬೇಕು, ಅದರದ್ದು ಡಿಮ್ಯಾಂಡ್ ಏನಿದೆ, ಅದ್ರ ಸಪ್ಲೈ ಏನಿದೆ, ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ನಾವು ಮೈಕ್ರೋ ಅಂತ ಹೇಳಿ ಕರಿತೀವಿ. ನಮ್ಮ ಕಂಟ್ರಿ ಲೆವೆಲಲ್ಲಿ ಯಾವ ಥರ ಪಾಲಿಸಿ ಫ್ರೇಮ್ ಮಾಡಬೇಕು, ಅಗ್ರಿಕಲ್ಚರ್ ಪಾಲಿಸಿ, ಫಾರ್ಮಿಂಗ್ ಪಾಲಿಸಿ, ಎಜುಕೇಷನ್ ಪಾಲಿಸಿ, ಅದರ್ ಪಾಲಿಸೀಸ್, ಅದಕ್ಕೆ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಯು ಕ್ಯಾನ್ ರೈಟ್ 4 ಪಾಯಿಂಟ್ಸ್. ಮೈಕ್ರೋ ಎಕನಾಮಿಕ್ಸ್ is study of individual units, macroeconomics study of aggregate as a whole, microeconomic studies individual price level, individual demand and supplies, and macroeconomic studies policy level things. Microeconomics is called as partial equilibrium analysis, macroeconomics is called as overall equilibrium analysis. Again microeconomics is called as price mechanism, but macroeconomics is called as policies and economy wide performance. You can write this answers. Understood? Yes sir. ಇದು 4 ಮಾರ್ಕ್ ಕ್ವಶನ್ ಇದೆ, 4-5 ಪಾಯಿಂಟ್ ಓಕೆ, 4 ಪಾಯಿಂಟ್ ಬರೋದು ಓಕೆ ಇದೆ. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಡಿಸ್ಕಸ್ ದ ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮ್ಯಾಂಡ್ ಫಾರ್ ಮನಿ. ಸ್ಪೆಕ್ಯುಲೇಟಿವ್ ಮೋಟಿವ್ ಕೊಟ್ಟಿದ್ದಾರು, ಥಿಂಕ್ ಮಾಡಿ ಹೇಳಿ ನನಗೆ. 30 ಸೆಕೆಂಡ್ಸ್ ಕೊಡ್ತೇನೆ, ವಿಡಿಯೋ ಪಾಸ್ ಮಾಡಿ 30 ಸೆಕೆಂಡ್ಸ್ ಥಿಂಕ್ ಮಾಡಿ. ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಯಾರು ಕೊಟ್ಟಿದ್ದಾರೆ ಸರ್? ಇದಕ್ಕಿಂತ ಬೇರೆ ಡಿಮ್ಯಾಂಡ್ ಇದೆಯಾ? ಇದೆ. ಏನಿದೆ ಡಿಮ್ಯಾಂಡ್? ಥಿಂಕ್. ಒಂದು ಸ್ಪೆಕ್ಯುಲೇಷನ್ ಅಪ್ರೋಚ್, ದೆನ್ ಟ್ರಾನ್ಸಾಕ್ಟಿವ್ ಅಪ್ರೋಚ್ ಅಂತ ಇದೆ, ಓಕೆ. ಮತ್ತೊಂದೇನಿದೆ? ಟೋಟಲ್ 3 ಅಪ್ರೋಚ್ ಇದೆ. ಮನಿ ಡಿಮ್ಯಾಂಡೆಡ್ ಬೈ ದ ಪೀಪಲ್ ಬಿಕಾಸ್ ಆಫ್ 3 ರೀಸನ್ಸ್. ಒನ್ ಈಸ್ ಟ್ರಾನ್ಸಾಕ್ಟರಿ, ಪ್ರಿಕಾಷನರಿ ಆ್ಯಂಡ್ ಸ್ಪೆಕ್ಯುಲೇಟಿವ್. ಟ್ರಾನ್ಸಾಕ್ಟರಿ ಆ್ಯಂಡ್ ಪ್ರಿಕಾಷನರಿ ಇಲ್ಲಿ ಕೇಳಿಲ್ಲ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸ್ಪೆಕ್ಯುಲೇಟಿವ್ ಏನಿದೆ ಅಲ್ಲ, ಸ್ಪೆಕ್ಯುಲೇಟಿವ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸ್ಪೆಕ್ಯುಲೇಟಿವ್ ಅಂದರೆ ಮುನ್ನಂದಾಜು, ನಾಳೆ ಈ ಪ್ರೈಸ್ ಇಷ್ಟು ಜಾಸ್ತಿ ಆಗ್ಬೋದು ಅಂತೇಳಿ ನಾನು ಇವತ್ತೇ ಮನಿ ಡಿಮ್ಯಾಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ನಾಳೆ ಒಂದು ಭೂಮಿ ಬೆಲೆ ಜಾಸ್ತಿ ಆಗ್ಬೋದು, ಅದಕ್ಕೆ ನಾನು ಇವತ್ತೇ ಇನ್ವೆಸ್ಟ್ ಮಾಡ್ತೇನೆ. ನಾಳೆ ಭೂಮಿ ಬೆಲೆ ಜಾಸ್ತಿ ಆಗ್ಬೋದು, ಅದಕ್ಕೆ ನಾನು ನಾಳೆ ಸೆಲ್ ಮಾಡ್ತೇನೆ. ಸ್ಪೆಕ್ಯುಲೇಷನ್ ಮೀನ್ಸ್ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ನಾವು ಸ್ಪೆಕ್ಯುಲೇಷನ್ ಅಂತ ಹೇಳ್ತೇವೆ. ಇಟ್ ಈಸ್ ಗಿವನ್ ಬೈ J.M. Keynes, ಜಾನ್ ಮಿನಾರ್ಡ್ ಕೀನ್ಸ್. ಈಸ್ ಪೀಪಲ್ ಆರ್ ಹೋಲ್ಡಿಂಗ್ ಮನಿ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಫ್ಯೂಚರ್ ಚೇಂಜ್ ಇನ್ ದ ಬಾಂಡ್ ಪ್ರೈಸ್ ಆರ್ ಇಂಟ್ರೆಸ್ಟ್ ರೇಟ್. ಬಾಂಡ್ ಪ್ರೈಸ್ ಜಾಸ್ತಿ ಆದರೆ ಅದರಲ್ಲಿ ಇವತ್ತೇ ಇನ್ವೆಸ್ಟ್ ಮಾಡಿ ಜಾಸ್ತಿ ಇಂಟ್ರೆಸ್ಟ್ ತಗೊಳಕ್ಕೆ ನೋಡ್ತಾರೆ, ಇಲ್ಲ ಬಾಂಡ್ ಪ್ರೈಸ್ ಕಡಿಮೆ ಆದರೆ ನಾಳೆ ಇನ್ವೆಸ್ಟ್ ಮಾಡಿ ಇಂಟ್ರೆಸ್ಟ್ ಜಾಸ್ತಿ ತಗೊಳಕ್ಕೆ ಇವತ್ತು ನೋಡ್ತಾರೆ. ಸೊ ಅದನ್ನ ಇದು ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಇಸ್ ಮೇನ್ಲಿ ಬೇಸ್ಡ್ ಆನ್ ದ ಬಾಂಡ್ ಪ್ರೈಸ್ as well as ಇಂಟ್ರೆಸ್ಟ್ ರೇಟ್. ಆ್ಯಂಡ್ ಯು ನೋ ದಟ್, ನಿಮ್ಗೆ ಗೊತ್ತಿರೋ ಹಾಗೆ ಬಾಂಡ್ ಪ್ರೈಸ್ ಮತ್ತೆ ಇಂಟ್ರೆಸ್ಟ್ ರೇಟ್ ಆರ್ ಇನ್ವರ್ಸ್ಲಿ ರಿಲೇಟೆಡ್. ಸರ್ ಏನು ಇನ್ವರ್ಸ್ಲಿ ರಿಲೇಟೆಡ್ ಅಂದರೆ ಅದಕ್ಕೊಂದೆರಡು ಸಣ್ಣ ಪುಟ್ಟ ಕಾನ್ಸೆಪ್ಟ್ ಇದೆ, ಅದನ್ನ ಇಲ್ಲಿ ತಗೋತಾ ಇಲ್ಲ. ಯು ಜಸ್ಟ್ ರಿಮೆಂಬರ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಎಕ್ಸಾಮಿನೇಷನ್. ಎಕ್ಸಾಮ್ಗೆ ಏನು ಬೇಕಾದ್ರೆ ಅದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಒಂದು ಕ್ರಿಟಿಕಲ್ ರೇಟ್, ಒಂದು ಕರೆಂಟ್ ರೇಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಯು ವಿಲ್ ಲರ್ನ್ ಇಟ್ ಇಫ್ ಯು ಆರ್ ಡಿಸೈಡ್ ಟು ಡೂ ಫಾರ್ CA ಅಂಡ್ CA ಫೌಂಡೇಶನ್. ಇನ್ ದಟ್ ಇಟ್ ಈಸ್ ದೇರ್, ಯು ವಿಲ್ ಡಿಸ್ಕಸ್ ದೇರ್. ಸೊ ವಾಟ್ ಈಸ್ ಇನ್ವರ್ಸ್ ರಿಲೇಶನ್ಶಿಪ್? ಇಂಟ್ರೆಸ್ಟ್ ರೇಟ್ ಯಾವಾಗ ಹೈ ಇರುತ್ತಲ್ಲ, ಬಾಂಡ್ ಪ್ರೈಸಸ್ ಆರ್ ಲೋ. ಸೊ ಇಟ್ ಈಸ್ ಲೈಕ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಬಾಂಡ್ ಪ್ರೈಸ್ ಕಡಿಮೆ ಆಗುತ್ತೆ. ಸರ್ ಯಾಕೆ? ಆ ಡಿಸ್ಕಷನ್ ಲಾಜಿಕ್ ಏನಿದೆಯಲ್ಲ, ದಟ್ ಟೇಕ್ಸ್ ಅಗೇನ್ 15-20 minutes. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಡಿಸ್ಕಷನ್. ಯು ಜಸ್ಟ್ ರಿಮೆಂಬರ್, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಎಕ್ಸಾಮಿನೇಷನ್ ಟೈಮ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ಪೀಪಲ್ ಬೈ ಮೋರ್ ಬಾಂಡ್ಸ್ ಎಕ್ಸ್ಪೆಕ್ಟಿಂಗ್ ದ ಪ್ರೈಸ್ ಟು ರೈಸ್, ದಸ್ ದೇ ಹೋಲ್ಡ್ ಲೆಸ್ ಆಫ್ ಮನಿ. ಇವತ್ತು ಬಾಂಡ್ ಪ್ರೈಸ್ ಕಡಿಮೆ ಇದ್ದರೆ ಇವತ್ತೇ ಜಾಸ್ತಿ ಖರೀದಿ ಮಾಡಿಬಿಡ್ತಾರೆ ಬಾಂಡ್, ಯಾಕಂದ್ರೆ ನಾಳೆ ಜಾಸ್ತಿ ಆಗಬಾರ್ದಲ್ಲ ಪ್ರೈಸ್. ಅದ್ರ ಸಲುವಾಗಿ ನಾನು ಇವತ್ತೇ ಜಾಸ್ತಿ ಪರ್ಚೇಸ್ ಮಾಡಿದರೆ ನನ್ನ ಕಡೆ ದುಡ್ಡು ಉಳಿಯೋದು ಭಾಳ ಕಡಿಮೆ ಉಳಿಯುತ್ತೆ. ಲೆಸ್ ಆಫ್ ಹೋಲ್ಡಿಂಗ್ ಮನಿ. ವೆನ್ ಅಗೇನ್ ವೈಸ್ ವರ್ಸ, ಇಂಟ್ರೆಸ್ಟ್ ರೇಟ್ಸ್ ಆರ್ ಲೋ, ಬಾಂಡ್ ಪ್ರೈಸಸ್ ಆರ್ ಹೈ, ಪೀಪಲ್ ಎಕ್ಸ್ಪೆಕ್ಟ್ಸ್ ಟು ರೈಸ್ ಇನ್ ದ ಅಂಡ್ ಪ್ರಿಫರ್ ಟು ಹೋಲ್ಡ್ ಮನಿ ರಾದರ್ ದನ್ ಇನ್ಕರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಂತ ಪ್ರೈಸ್ ಇವತ್ತೇ ಜಾಸ್ತಿ ಇದೆ ಅಂದರೆ ನಾಳೆ ಬೀಳ್ಬೋದು ಅಂತೇಳಿ ನಾ ಇವತ್ತು ಯಾರು ಖರೀದಿ ಮಾಡಲ್ಲ. ನಾಳೆವರೆಗೂ ವೇಟ್ ಮಾಡ್ತಾರೆ, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ ವೇಟ್ ಮಾಡಿ ಆಮೇಲೆ ಖರೀದಿ ಮಾಡ್ತಾರೆ. ಸೊ speculative demand for money is negatively related to the interest rate. Higher the rate,
ಲೋವರ್ ದ ಸ್ಪೆಕ್ಯುಲೇಟಿವ್ ಮನಿ ಫಾರ್ ಡಿಮ್ಯಾಂಡ್. ಹೈಯರ್ ದ ರೇಟ್ ಅಂದ್ರೆ ಏನು, ನೀವು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಟ್ಟರೆ ಜನ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಜನ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಕಡೆ ಕ್ಯಾಶ್ ಕಡಿಮೆ ಆಗುತ್ತೆ, ಫಿಸಿಕಲ್ ಕ್ಯಾಶ್. ನನ್ನ ಹತ್ರ 100 ರೂಪಾಯಿ ಇದೆ, ನಾನು ಹಿಂಗೆ 80 ರೂಪಾಯಿ ಕೊಟ್ಟೆ ಇನ್ವೆಸ್ಟ್ ಮಾಡಿದೆ, ನನ್ನ ಕಡೆ ಉಳಿಯೋದೇ 20 ರೂಪಾಯಿ. ಯಾಕೆ ಇನ್ವೆಸ್ಟ್ ಮಾಡಿದೆ 80 ರೂಪಾಯಿ ನಾನು? ಯಾಕಂದ್ರೆ ನಂಗೆ ಮಾರ್ಕೆಟಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ, 20% ಸಿಗ್ತಾ ಇದೆ. ಬಟ್ 20% ಬದಲು ನಂಗೆ 5% ಸಿಗ್ತಿಲ್ಲ, 2% ಸಿಗ್ತಾ ಅಂತ ತಿಳ್ಕೊಳ್ಳಿ, ನಾನು ಇನ್ವೆಸ್ಟ್ ಮಾಡಲ್ಲ, ಬರೀ 10 ಇನ್ವೆಸ್ಟ್ ಮಾಡ್ತೀನಿ, ನನ್ನ ಕಡೆ ಜಾಸ್ತಿ ಕ್ಯಾಶ್ ಇಟ್ಕೋತೀನಿ. ಸೊ ದಟ್ ಈಸ್ ವೈ ಇಟ್ ಈಸ್ ಹ್ಯಾವಿಂಗ್ ನೆಗೆಟಿವ್ ರಿಲೇಟೆಡ್ ಟು ದ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಕ್ಯಾಶ್ ಕಡಿಮೆ ಆಗುತ್ತೆ ನಮ್ಮ ಹತ್ರ, ಫಿಸಿಕಲ್ ಕ್ಯಾಶ್, ವಿ ಕಾಲ್ ಇಟ್ ಆಸ್ ಡಿಮ್ಯಾಂಡ್ ಫಾರ್ ಮನಿ. ನಾವು ಫಿಸಿಕಲ್ ಡಿಮ್ಯಾಂಡ್ ಎಷ್ಟು ಇಟ್ಕೋತೀವಿ ಅಂತೇಳಿ. ಇಲ್ಲ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ನಮ್ದು ಡಿಮ್ಯಾಂಡ್ ಫಾರ್ ಮನಿ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಡಿಮ್ಯಾಂಡ್ ಫಾರ್ ಮನಿ ಕಡಿಮೆ ಆಗುತ್ತೆ. ನಾನು ಕಡಿಮೆ ಇಟ್ಕೊಂಡು ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತೇನೆ, ಅದಕ್ಕೆ ನಾವು ಇನ್ವರ್ಸ್ ರಿಲೇಟೆಡ್ ನೆಗೆಟಿವ್ಲಿ ಕನೆಕ್ಷನ್ ಅಂತ ಹೇಳ್ತೀವಿ. ದೆನ್ ಅಗೇನ್ ರೈಟ್ ದ ಮೀನಿಂಗ್ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್. ವಾಟ್ ಈಸ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್? ಅಟ್ ವಾಟ್ ಪ್ರೈಸ್ ವಾಟ್ ಈಸ್ ದ ಕ್ವಾಂಟಿಟಿ ದಟ್ ಇಸ್ ಬಿಂಗ್ ಡಿಮ್ಯಾಂಡೆಡ್. ಪ್ರೈಸ್ ಜಾಸ್ತಿ ಆದರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಅಗ್ರಿಗೇಟ್ ಡಿಮ್ಯಾಂಡ್ ಅಂತೇಳಿ ಜನರಲ್ ಕರಿತೀವಿ. ಹೌ ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಗ್ರಾಫಿಕಲಿ. ಗ್ರಾಫಿಕಲಿ ಹೆಂಗೆ ಬರುತ್ತೆ? ಗ್ರಾಫಿಕಲ್ ಅಂದ್ರೆ ಒಂದು ಚಾರ್ಟ್ ಹಾಕಂತ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲೊಂದು ಹಾಕಿದ್ದೀನಿ ಆಗಲೇ, ನಾನು ರೆಫರೆನ್ಸ್ಗೆ ಇಟ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಹಿಯರ್. ಸೊ ಪ್ರೈಸ್ 50 ರೂಪೀಸ್ ಇತ್ತಂತ ಇಟ್ಕೊಳ್ಳಿ, ಕ್ವಾಂಟಿಟಿ ಯೂನಿಟ್ಸ್ ಈಸ್ 80. ಕ್ವಾಂಟಿಟಿ ಯೂನಿಟ್ಸ್ ಈಸ್ 80 ಡಿಮ್ಯಾಂಡೆಡ್. ಪ್ರೈಸ್ ಯಾವಾಗ ಕಡಿಮೆ ಆಗುತ್ತೆ? ಫಾರ್ ಎಕ್ಸಾಂಪಲ್ 30 ಆಯ್ತು ಅಂತ ಇಟ್ಕೊಳ್ಳಿ, ನಾನು 120 ಯೂನಿಟ್ಸ್ ಖರೀದಿ ಮಾಡ್ತೇನೆ. ಇಲ್ಲ, ಪ್ರೈಸ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, 80. ಸೊ ನಾನು ಆಗ ಬರೀ 30 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತೀನಿ. 30 ಬೇಡ, ವಿಲ್ ಟೇಕ್ 40 ಯೂನಿಟ್ಸ್. ಸೊ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್ ಗ್ರಾಫಿಕಲಿ ಈ ಥರ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಒಂದು ಇದು ಪ್ರೈಸ್ ಜಾಸ್ತಿ ಆಗಿದೆ, ಇದೊಂದು ಪ್ರೈಸ್ ಕಡಿಮೆ ಆಗಿದೆ, ಇದು ಅಪ್ವರ್ಡ್ ಮೂಮೆಂಟ್ ಆಗ್ತಿದೆ, ಇದು ಕೆಳಗಡೆ ಬರ್ತಾ ಇದೆ, ಇದು ಸೆಂಟರ್ ಪಾಯಿಂಟ್. ಸೊ ಆನ್ಸರ್ ನೋಡಿ, ಈಗ ಗೊತ್ತಾಗುತ್ತೆ. Aggregate demand functions shows that total demand for final goods and services in an economy at different price levels. ಇದು ನಾವು ನ್ಯಾಷನಲ್ ಇನ್ಕಮ್ ಅಲ್ಲಿ ಕಂಡುಹಿಡಿದೀವಿ ಆಕ್ಚುಲಿ. C+I+G+X-M, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್. ಇದು ನಾವು ಟೋಟಲಿ ಅಗ್ರಿಗೇಟ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ, ಅಗ್ರಿಗೇಟ್ ಡಿಮ್ಯಾಂಡ್ ಥಿಂಗ್ಸ್. ಸೊ ಫಂಕ್ಷನ್ ಶೋಸ್ ದಟ್ ಟೋಟಲ್ ಡಿಮ್ಯಾಂಡ್ ಫಾರ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅನ್ ಎಕಾನಮಿ ಅಟ್ ಡಿಫರೆಂಟ್ ಪ್ರೈಸ್ ಲೆವೆಲ್ಸ್. 50 ರೂಪಾಯಿ ಪ್ರೈಸ್ ಲೆವೆಲ್ ಇದ್ದಾಗ ನಾನು 80 ಯೂನಿಟ್ಸ್ ಖರೀದಿ ಮಾಡ್ತೀನಿ, ಪ್ರೈಸ್ ಜಾಸ್ತಿ ಆದಾಗ ನಾನು 40 ಯೂನಿಟ್ಸ್ ಖರೀದಿ ಮಾಡ್ತೀನಿ, ಪ್ರೈಸ್ 30 ಆದಾಗ ನಾನು ಅದಕ್ಕಿಂತ ಜಾಸ್ತಿ ಯೂನಿಟ್ಸ್ ಖರೀದಿ ಮಾಡ್ತೀನಿ. ಸೊ ಡಿಫರೆಂಟ್ ಪ್ರೈಸ್ ಅಲ್ಲಿ ಡಿಫರೆಂಟ್ ಕ್ವಾಂಟಿಟಿ. ಗ್ರಾಫಿಕಲಿ ಅಗ್ರಿಗೇಟ್ ಡಿಮ್ಯಾಂಡ್ ಇಸ್ ಶೋನ್ ಇನ್ ದ ಪ್ರೈಸ್ ಲೆವೆಲ್ ಆನ್ ದ ವರ್ಟಿಕಲ್ ಆಕ್ಸೆಸ್. ಅಂದರೆ ಪ್ರೈಸ್ ಏನಿದೆ ಅಲ್ಲ, ವರ್ಟಿಕಲ್ ಆಕ್ಸೆಸ್, ಈ ಆಕ್ಸೆಸ್ ಅಲ್ಲಿ ಪ್ರೈಸ್ ಬರುತ್ತೆ. ದೆನ್ ಔಟ್ಪುಟ್ ಏನಿದೆ ಅಲ್ಲ, ಅದು ಹಾರಿಜಾಂಟಲ್ ಆಕ್ಸೆಸ್, ಈ ಆಕ್ಸೆಸ್ ಅಲ್ಲಿ ಔಟ್ಪುಟ್ ಬರುತ್ತೆ. ಸೊ ವಾಟ್ ಇಸ್ ದಿಸ್, ಸ್ಲೋಪ್ಸ್ ಡೌನ್ವರ್ಡ್ಸ್, ಈ ಥರ ಡಿಮ್ಯಾಂಡ್ ಕರ್ವ್ ಕೆಳಗಡೆ ಬರುತ್ತೆ. Higher the price level reduces aggregate quantity, that's okay, you can do that. Then comes, that is very simple question, don't what is this, leave that, ಅದನ್ನು ಬಿಡಬೇಡಿ, ಭಾಳ ಸಿಂಪಲ್ ಇದೆ. ನೀವು ಜಸ್ಟ್ ನಾ ಹೇಳೋ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದರೆ ಇದೆಲ್ಲ ಮುಗ್ದಂಗೆ. ರೈಟ್ ದ ಚಾರ್ಟ್ ಆಫ್ ಗವರ್ನಮೆಂಟ್ ಬಜೆಟ್. ಗವರ್ನಮೆಂಟ್ ಬಜೆಟ್ನ ಒಂದು ಚಾರ್ಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಅವರು. ನಾವು ಇಲ್ಲಿ ಥಿಯರಾಟಿಕಲ್ ಆನ್ಸರ್ ಇದೆ, ಬಟ್ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ನಿಮಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ಗವರ್ನಮೆಂಟ್ ಬಜೆಟ್. ಗವರ್ನಮೆಂಟ್ ಬಜೆಟ್ ಅಂದ್ರೆ ಏನು? ಫಸ್ಟ್ ಬಜೆಟ್ ಅಂದ್ರೆ ಒಂದು ಮುಂದಿನ ವರ್ಷದ ಆದಾಯ, ಮುಂದಿನ ವರ್ಷದ ಖರ್ಚು ಎಲ್ಲಾನು ನಾವು ಒಂದು ಸ್ಟೇಟ್ಮೆಂಟ್ ಒಳಗಡೆ ನಾವು ಹಾಕೋದಕ್ಕೆ ನಾವು ಬಜೆಟ್ ಅಂತೇಳಿ ಕರಿತೇವೆ ನಾವು. ಇಟ್ ಈಸ್ ದ ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಆಸ್ ವೆಲ್ ಆಸ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಆಫ್ ದ ಅಪ್ಕಮಿಂಗ್ ಇಯರ್ ಇಸ್ ಕಾಲ್ಡ್ ಎಸ್ ಬಜೆಟ್. ಗವರ್ನಮೆಂಟ್ ಬಜೆಟ್ ಅಂದ್ರೆ ಗವರ್ನಮೆಂಟ್ ಮಾಡೋದಕ್ಕೆ ಹೇಳ್ತೀವಿ ನಾವು. ಗವರ್ನಮೆಂಟ್ ಬಜೆಟ್ ಕ್ಯಾನ್ ಬಿ ಆಫ್ 2 types. One is revenue budget, second one is capital budget. What is revenue budget? ಯಾವುದೇ ಬಜೆಟ್ ಆಗಲಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಇನ್ಕಮ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ರಿಸಿಟ್ ಇವೆರಡನ್ನ ಮಿಕ್ಸ್ ಮಾಡಿ ಟೋಟಲ್ ನೆಟ್ ಬರುತ್ತೋ ಅದಕ್ಕೆ ನಾವು ರೆವೆನ್ಯೂ ಬಜೆಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಬಜೆಟ್ ಅಂದ್ರೆ ಕ್ಯಾಪಿಟಲ್ ರಿಸಿಟ್ಸ್ ಆಸ್ ವೆಲ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರ್, ಇದು ರೆವೆನ್ಯೂ ರಿಸಿಟ್ ಅಂದ್ರೆ ಏನು, ರೆವೆನ್ಯೂ ಬಜೆಟ್ ಅಂದ್ರೆ ಏನು, ಕ್ಯಾಪಿಟಲ್ ಬಜೆಟ್ ಅಂದ್ರೆ ಏನು? ಒಂದು ಲೈನಲ್ಲಿ ಸಿಂಪಲ್ ಆಗಿ ಹೇಳಿ, ನಮ್ಗೆ ಗೊತ್ತಾಗೋ ಥರ. ಈಗ ಎಕ್ಸಾಂಪಲ್, ರೆವೆನ್ಯೂ ಬಜೆಟ್ ಅಲ್ಲಿ 2 ಕ್ಯಾಟಗರಿ ಇದೆ, ಒಂದು ರೆವೆನ್ಯೂ ರಿಸಿಟ್, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡುವ. ಕನ್ಸಿಡರ್ ನಾವು ಒಬ್ಬ ಗವರ್ನಮೆಂಟ್ ಟೀಚರ್ ಅಂತ ಇಟ್ಕೊಳ್ಳಿ. ಈಗ ನಂಗೆ ತಿಂಗಳ ಸಂಬಳ ಬರುತ್ತೆ,
ಹೌದು, ನಂಗೆ ಗವರ್ನಮೆಂಟ್ IAS ಅಧಿಕಾರಿ ಇದ್ರೆ ನಂಗೂ ತಿಂಗಳ ಸಂಬಳ ಬರುತ್ತೆ, ನಂಗೆ ಗವರ್ನಮೆಂಟ್ ಪೊಲೀಸ್ ಇದ್ರೆ ನಂಗೂ ಸಂಬಳ ಬರುತ್ತೆ. ಸೊ ಯಾವ ಎಕ್ಸ್ಪೆಂಡಿಚರ್ ಕಂಟಿನ್ಯೂಸ್ ಆಗಿ ರಿಕರ್ ಆಗುತ್ತೆ, ರಿಕರ್ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಅದು ನಾವು ಕೊಡಬೇಕಾಗುತ್ತೆ, ಇನ್ಕರ್ ಮಾಡಬೇಕಾಗುತ್ತೆ ಒಂದೇ ವರ್ಷದಲ್ಲಿ, ಅದಕ್ಕೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವೆನ್ಯೂ ರಿಸಿಟು ಹಾಗೆ ಯಾವುದು ಕಂಟಿನ್ಯೂಸ್ ಆಗಿ ರಿಕರಿಂಗ್ ಆಗುತ್ತೆ ಇನ್ಕಮ್ ಆಗಿ, ಅದಕ್ಕೆ ನಾವು ಇದು ಹೇಳ್ತೀವಿ. ಎಕ್ಸಾಂಪಲ್ ಟ್ಯಾಕ್ಸ್ ರೆವೆನ್ಯೂಸ್ ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂನು ಇದೆ. ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್, GST. ನಾ ಇವತ್ತೊಂದು ಪೆನ್ಸಿಲ್ ಖರೀದಿ ಮಾಡಿದೆ, ಅದ್ರ ಮೇಲೆ GST ಕಟ್ಟಿದೆ. ನೆಕ್ಸ್ಟ್ ನಾಳೆ ಒಂದು ಪೆನ್ಸಿಲ್ ಖರೀದಿ ಮಾಡಿದೆ, ಅದ್ರ ಮೇಲೆ GST ಕಟ್ಟಿದೆ. ಇದು ಕಂಟಿನ್ಯೂಸ್ಲಿ ಪೇಮೆಂಟ್ ಆಗ್ತಾನೆ ಇರುತ್ತೆ, ಅದಕ್ಕೆ ನಾವು ಟ್ಯಾಕ್ಸ್ ರೆವೆನ್ಯೂ. ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಗವರ್ನಮೆಂಟ್ ಒಂದು ಯಾವುದೋ ಕಂಪನಿಲಿ ಇನ್ವೆಸ್ಟ್ ಮಾಡಿದೆ, ಅಲ್ಲಿಂದ ಡಿವಿಡೆಂಡ್ ಬರುತ್ತೆ, ಇಲ್ಲ ಇಂಟ್ರೆಸ್ಟ್ ಆದ್ರೂ ಬರುತ್ತೆ. ಸೊ ಅದು ಕಂಟಿನ್ಯೂಸ್ಲಿ ಬಂದಂಗೆ ಅದು ಇಂಟ್ರೆಸ್ಟ್ ಎವ್ರಿ ಇಯರ್ ಬರೋದಕ್ಕೆ ನಾವು ನಾನ್ ಟ್ಯಾಕ್ಸ್ ರೆಸಿಟ್ಸ್ ಅಂತೇಳಿ ಕರಿತೇವೆ. ಎಕ್ಸ್ಪೆಂಡಿಚರ್ ಒಳಗಡೆ ರೆವೆನ್ಯೂ ಒಳಗಡೆ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ನಾ ಹೇಳಿದ್ನಲ್ಲ, ಸ್ಯಾಲರಿ ಫಾರ್ ಪೊಲೀಸ್, IAS, IPS, ಅಡ್ಮಿನಿಸ್ಟ್ರೇಟರ್ಸ್, ಆರ್ಮಿ, ಟೀಚರ್ಸ್, ಮುನ್ಸಿಪಾಲಿಟಿ ಪೀಪಲ್, ಎವ್ರಿ ಗವರ್ನಮೆಂಟ್ ಎಂಪ್ಲಾಯಿ ನಾವು ಸ್ಯಾಲರಿ ಕೊಡೋದಕ್ಕೆ ನಾವು ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಯಾವುದಾದ್ರೂ ಅನ್ಫೋರ್ಸಿನ್ ಸಿಚುವೇಶನ್ಗೆ ಬರುವಂಥ ಎಕ್ಸ್ಪೆಂಡಿಚರ್ ನಾವು ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ದೆನ್ ಕ್ಯಾಪಿಟಲ್ ರಿಸಿಟ್ಸ್. ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ಏನು? ಕ್ಯಾಪಿಟಲ್ ರಿಸಿಟ್ಸ್ ಒಳಗಡೆ ಮತ್ತೆ ಒಂದು ಎರಡು ಬರುತ್ತೆ, ಡೆಟ್ ಕ್ಯಾಪಿಟಲ್ ರಿಸಿಟ್, ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್. ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ನಾ ಯಾರ ಥರದ ಸಾಲ ತಗೊಂಡ್ರೆ ಆಸ್ ಎ ಗವರ್ನಮೆಂಟ್ ಅದನ್ನ ಸಾಲ, ಬಟ್ ಅದನ್ನ ಎವ್ರಿ ಇಯರ್ ಮಾಡಲ್ಲ, ಅದನ್ನ ಒಂದು ವರ್ಷ ತಗೊಂಡ್ರೆ 10 ವರ್ಷಕ್ಕೆ ನಾ ರೀಪೇ ಮಾಡ್ಕೊಂತ ಹೋಗ್ತೀನಿ. ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ಸಾಲ ಮಾಡೋದಕ್ಕೆ ನಾವು ಸಾಲ ಮಾಡಿದಾಗ ದುಡ್ಡು ಬರುತ್ತೆ, ಅದಕ್ಕೆ ಅದು ಡೆಟ್ ಕ್ಯಾಪಿಟಲ್ ರಿಸಿಟ್. ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ ಅಂದ್ರೆ ನಾನು ಆಸ್ ಎ ಗವರ್ನಮೆಂಟ್ ನನ್ನೊಂದು ಬಿಲ್ಡಿಂಗ್ ಇದೆ, ಸೆಲ್ ಮಾಡಿದೆ, ನಂಗೆ ಒಂದು ಸ್ವಲ್ಪ ದುಡ್ಡು ಬಂತು, ಸೇಲ್ ಆಫ್ ಬಿಲ್ಡಿಂಗ್ ಬಿಲಾಂಗಿಂಗ್ ಟು ದ ಗವರ್ನಮೆಂಟ್ ಇಸ್ ಕಾಲ್ಡ್ ಎಸ್ ದ ಸೇಮ್ ಥಿಂಗ್. ದೆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳಗಡೆ ಅಗೇನ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಎಕ್ಸಾಂಪಲ್ ಗವರ್ನಮೆಂಟ್ ನೆಕ್ಸ್ಟ್ ಇಯರ್ ರೋಡ್ ಹಾಕ್ಬೇಕು ಅನ್ಕೊಂಡಿದೆ. ಸೊ ರೋಡ್ ಹಾಕ್ಬೇಕನ್ನೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾಕಂದ್ರೆ ಡೈಲಿ ಚೇಂಜ್ ಮಾಡಲ್ಲ, ವರ್ಷ ಚೇಂಜ್ ಮಾಡಲ್ಲ ರೋಡ್, 10 ವರ್ಷ 15 ವರ್ಷಕ್ಕೆ ರೋಡ್ ಯಾವಾಗಲೂ ಇದಾಗೋದು. ಸೊ ಅದೇ ದಟ್ ಈಸ್ ಕಾಲ್ಡ್ ಎಸ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನ್ ಪ್ಲಾನ್ಡ್ ಅಂದ್ರೆ ಏನು? ಎಲ್ಲ ಒಂದ್ ಕಡೆ ಸುನಾಮಿ ಬಂತು, ಏನೋ ಒಂದ್ ಕಡೆ ಬಹಳ ಲಾಸ್ ಆಯ್ತು, ಅದ್ರ ಸಲುವಾಗಿ ಏನು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತಾರಲ್ಲ ಅದಕ್ಕೆ ನಾವು ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಗವರ್ನಮೆಂಟ್ ಬಜೆಟ್ ಕೇಳಿದಾಗ ರೆವೆನ್ಯೂ ಬಜೆಟ್, ಕ್ಯಾಪಿಟಲ್ ಬಜೆಟ್, ರೆವೆನ್ಯೂ ರಿಸಿಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸಿಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ರಿಸಿಟ್ ಒಳಗಡೆ ಟ್ಯಾಕ್ಸ್ ರೆವೆನ್ಯೂ, ನಾನ್ ಟ್ಯಾಕ್ಸ್ ರೆವೆನ್ಯೂ. ಅಗೇನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಒಳಗಡೆ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳಗಡೆ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್. ಕ್ಯಾಪಿಟಲ್ ರಿಸಿಟ್ಸ್ ಒಳಗಡೆ ನೀವು ಬೇಕಾದ್ರೆ ಬರೀಬಹುದು ಡೆಟ್ ಕ್ಯಾಪಿಟಲ್ ರಿಸಿಟ್, ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್. ದಟ್ಸ್ ಇಟ್. ಸೊ ಇಲ್ಲೆಲ್ಲ ಸಮರಿ ಹಾಕಿಟ್ಟಿದೆ, ನಿಮಗೆ ಬೇಕಂದ್ರೆ ಯು ಕ್ಯಾನ್ ಟೆಕ್ಸ್ಟ್ ಅಸ್, ಕಮೆಂಟ್ ಅಸ್. ದೆನ್ ರೈಟ್ ಅಬೌಟ್ ದ 3 ಲಿಂಕೇಜಸ್ ಆಫ್ ಎನ್ ಓಪನ್ ಎಕಾನಮಿ. ಓಪನ್ ಎಕಾನಮಿ ಅಂದ್ರೆ ಏನು? ನಮ್ಮ ದೇಶದ ಬಾಗಿಲುಗಳು ಎಲ್ಲರಿಗೂ ಓಪನ್ ಆಗಿದೆ. ಹೊರಗಡೆಯವರು USA ದವರು ಬನ್ನಿ, ಅಮೆರಿಕಾದವ್ರು ಬನ್ನಿ, UK ದವ್ರು ಬನ್ನಿ, ಜಪಾನ್ದವ್ರು ಬನ್ನಿ, ಚೈನಾದ ಎಲ್ಲರೂ ಬಂದು ಬಿಸ್ನೆಸ್ ಮಾಡಿ. ಓಪನ್ ಎಕಾನಮಿ, ವಿ ಆರ್ ಓಪನ್, ವಿ ಹ್ಯಾವ್ ಕೆಪ್ಟ್ ಆರ್ ಗೇಟ್ಸ್ ಓಪನ್ ಫಾರ್ ದ ಪರ್ಪಸ್ ಆಫ್ ಯು ಪೀಪಲ್. ಯು ಕ್ಯಾನ್ ಕಮ್ ಅಂಡ್ ಡೂ ದ ಟ್ರೇಡಿಂಗ್ ವಿತ್ ಅಸ್. ಸೊ ದೇರ್ ಆರ್ ಮೇನ್ಲಿ 3 ಲಿಂಕೇಜಸ್. ಕ್ವಶನ್ ಅಲ್ಲಿ ಕೇಳಿದೆ ರೈಟ್ ಅಬೌಟ್ ದ 3 ಲಿಂಕೇಜಸ್ ಆಫ್ ಎನ್ ಓಪನ್ ಎಕಾನಮಿ. ನಮಗೆ ನಮ್ಮ ದೇಶ ಮತ್ತು ಬೇರೆ ದೇಶಕ್ಕೆ ಯಾವ ತರ ಕನೆಕ್ಟಿವಿಟಿ ಬೆಳೆಯುತ್ತೆ, ಇದಕ್ಕೆ ನಾವು ಲಿಂಕ್ ಅಂತ ಕರಿತೀವಿ. ಇದು ಇಂಡಿಯಾ, ಇದು USA, ಇವೆರಡರದ ಲಿಂಕ್ ಯಾವ ತರ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಲಿಂಕೇಜ್ ಅಂತೇಳಿ ಕರಿತೇವೆ. ಸೊ ದೇರ್ ಆರ್ 3 ಲಿಂಕೇಜಸ್ ಟು ಕನೆಕ್ಟ್ ಆರ್ ಎಕಾನಮಿ ವಿತ್ ದ ಅದರ್ ಎಕಾನಮಿ. ಫಸ್ಟ್ ಒನ್ ಇಸ್ ಟ್ರೇಡ್ ಲಿಂಕೇಜ್. ಟ್ರೇಡ್ ಅಂದ್ರೆ ಏನು? ನಾವು ಒಂದು ಸ್ವಲ್ಪ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ತೇವೆ, ನಾವು ಒಂದು ಸ್ವಲ್ಪ ಅಮೆರಿಕಕ್ಕೆ ನಾವು ಒಂದು ಸ್ವಲ್ಪ ಗೂಡ್ಸ್ ಇಂಪೋರ್ಟ್ ಮಾಡ್ಕೋತೇವೆ ಅಮೆರಿಕದಿಂದ, ಅದಕ್ಕೆ ನಾವು ಟ್ರೇಡ್ ಲಿಂಕೇಜ್ ಅಂತ ಕರಿತೀವಿ. ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಕನೆಕ್ಟ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂಡ್ ಸಪ್ಲೈ ವಿತ್ ದ ಫಾರಿನ್ ಮಾರ್ಕೆಟ್ಸ್. ಎಕ್ಸಾಂಪಲ್, ನಾವು ಲ್ಯಾಂಬರ್ಗಿನಿ ಕಾರ್ ಖರೀದಿ ಮಾಡ್ತೇವೆ, ಅದು ಇಂಡಿಯಾದಲ್ಲ, ಅದು ಬೇರೆ ಕಂಟ್ರಿ ಅದು. ನಾವು ನಮ್ಮ ಮಹೇಂದ್ರ ಕಾರು ಮತ್ತೆ ಟಾಟಾ ಕಾರು ಹೊರಗಡೆ ಸೇಲ್ ಮಾಡ್ತೇವೆ, ಅದು ಇಂಡಿಯಾ ಕಾರ್. ಸೊ ಟ್ರೇಡ್ ಲಿಂಕೇಜ್ ಮುಖಾಂತರ ಅದೊಂದು ಎಕ್ಸಾಂಪಲ್ ಕೊಡ್ಬೋದು ನೀವು. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಔಟ್ ಸೈಡ್ ಇಂಡಿಯಾ ಈಸ್ ಆಲ್ವೇಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ದೆನ್ ಫೈನಾನ್ಷಿಯಲ್ ಲಿಂಕೇಜ್. ಫೈನಾನ್ಷಿಯಲ್ ಅಂದ್ರೆ ಏನು? ಅವರು ನಮ್ಮ ಕಂಟ್ರಿ ಒಳಗಡೆ ಬಂದು ಇನ್ವೆಸ್ಟ್ ಮಾಡ್ತಾರೆ, ನಾವು ಬೇರೆ ಕಂಟ್ರಿ ಒಳಗಡೆ ಹೋಗಿ ಇನ್ವೆಸ್ಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ FDI FPI ಕೇಳಿರ್ಬೇಕಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಸೊ ಇದಕ್ಕೆ ನಾವು ಫೈನಾನ್ಷಿಯಲ್ ಲಿಂಕೇಜ್ ಅಂತ ಹೇಳಿ ಕರಿತೀವಿ. ಕ್ರಾಸ್ ಬಾರ್ಡರ್ ಅಂದ್ರೆ ಒಂದು ಬಾರ್ಡರ್, ನಮ್ಮ ಕಂಟ್ರಿ ಬಾರ್ಡರ್ ಬಿಟ್ಟು ಕ್ರಾಸ್ ಆಗಿ ಇನ್ನೊಂದು ಕಂಟ್ರಿಗೆ ಹೋಗೋದಕ್ಕೆ ಕ್ರಾಸ್ ಬಾರ್ಡರ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಫ್ಲೋಸ್ ಅಂಡ್ ಎಕ್ಸ್ಚೇಂಜ್ ರೇಟ್ಸ್ ಕನೆಕ್ಟ್ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಟು ದ ಗ್ಲೋಬಲ್ ಫೈನಾನ್ಸ್. ದೆನ್ ಲಾಸ್ಟ್ ಒನ್ ಇಸ್ ಪಾಲಿಸಿ ಆರ್ ಪ್ರೈಸ್ ಲಿಂಕೇಜ್. ಫಸ್ಟ್ ಒನ್ ಇಸ್ ಟ್ರೇಡ್ ಲಿಂಕೇಜ್, ಫೈನಾನ್ಷಿಯಲ್ ಲಿಂಕೇಜ್, ಪಾಲಿಸಿ ಆರ್ ಪ್ರೈಸ್ ಲಿಂಕೇಜ್. ಯಾವ ತರ? ಡೊಮೆಸ್ಟಿಕ್ ಪ್ರೈಸಸ್ ಅಂಡ್ ಪಾಲಿಸೀಸ್, ಎಕ್ಸಾಂಪಲ್ ಟ್ಯಾರಿಫ್, ಎಕ್ಸ್ಚೇಂಜ್ ರೇಟ್ ಅಡ್ಜಸ್ಟ್ಮೆಂಟ್ಸ್ affect and are affected by global conditions. These linkages mainly shock in one economy transmit to other via trade, capital flows and price adjustment. ನಮ್ಮ ಕಂಟ್ರಿಯಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ವಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ವಿ ಕಾಲ್ ಇಟ್ ಆಸ್ ಕಸ್ಟಮ್ಸ್ ಡ್ಯೂಟಿ. ಅಗೇನ್ ಪಾಲಿಸಿ ಹೆಚ್ಚು ಕಮ್ಮಿ ಆಯಿತು, ನಾವು ಗೂಡ್ಸ್ ಹೊರಗಡೆ ಸೆಲ್ ಮಾಡಲ್ಲ ಅಂತ ಹೇಳಿ, ಅದರ ಸಲುವಾಗಿ ನಮ್ಮ
ಏನಿದು ಪ್ರೈಸ್ ಲಿಂಕೇಜ್ ಪಾರ್ಟ್ ಇಲ್ಲ ಪಾಲಿಸಿ ಲಿಂಕೇಜ್ ಪಾರ್ಟ್ ಅದು ಇದಾಗುತ್ತೆ. ಸೊ ನಮ್ಮ ಕಂಟ್ರಿಲಿ ಆಗಿದ್ದು ನಮ್ಮ ಕಂಟ್ರಿ ಮೇಲೆ ಬೇರೆ ಕಂಟ್ರಿನೂ ಡಿಪೆಂಡೆಂಟ್ ಆಗಿದೆ, ಅದರ ಮೇಲೆ ಇನ್ನೊಂದು ಕಂಟ್ರಿ ಡಿಪೆಂಡೆಂಟ್ ಆಗಿದೆ, ನಾವು ಇನ್ನೊಬ್ಬ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದೆ. ಅದರ ಸಲುವಾಗಿನೇ ಒಂದು ಕಂಟ್ರಿಲಿ ಎಫೆಕ್ಟ್ ಆಯ್ತು ಅಂದ್ರೆ ಅದು ಎಲ್ಲ ಕಂಟ್ರಿಗೆ ಸ್ಪ್ರೆಡ್ ಆಗುತ್ತೆ. ಅದು ಪಾಯಿಂಟ್ ಇಲ್ಲಿ ಲಾಸ್ಟ್ ಲೈನಲ್ಲಿ ಇದೆ. ದ ಲಿಂಕೇಜಸ್ ಮೀನ್ಸ್ ಶಾಕ್ಸ್ ಇನ್ ಒನ್ ಕಂಟ್ರಿ ಏನಾದ್ರು ಎಫೆಕ್ಟ್ ಆದರೆ ಇಟ್ ವಿಲ್ ಟ್ರಾನ್ಸ್ಮಿಟ್ ಟು ಅದರ್ಸ್ ವಿಯಾ ಟ್ರೇಡ್, ಅದರ್ ಎಲ್ಲ ಬೇರೆ ಬೇರೆ ಜೊತೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೆ ಅದಕ್ಕೆ. ಸೊ ನೋಡಿ ಇದನ್ನು, ಈ ಆನ್ಸರ್ ನೋಡಿ ಒಂದ್ಸರಿ. ನಾನು ಒಂದು ಸ್ವಲ್ಪ ನೀರು ಕುಡಿತೇನೆ. ಯಾರಿಗಾದ್ರೂ ಡೌಟ್ ಇದೆಯಾ ಸರ್? ಸಿಪ್ ಆಗಿ ಕುಡಿತಾ ಇದಾರಲ್ಲ ಏನಿದೆ ಅಂತೇಳಿ? ನೀವೆಲ್ಲ ನಾಳೆ ಹಾಕಿರಿದ್ರೆ ಅಂತೇಳಿ ನಂಗೆ ಗೊತ್ತಿದೆ. ಇದು ಹಾಟ್ ವಾಟರ್, ಇದು ನೀವು ಅನ್ಕೋತಾರೆ ಏನೂ ಅಲ್ಲ. ಇದು ಭಾಳ ಬಿಸಿ ಇರೋ ಸಲುವಾಗಿ ನಾನು ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದೇನೆ ಅಷ್ಟೇ, ಏನೇನು ಥಿಂಕ್ ಮಾಡಬೇಡಿ. ಸರ್ ನಾವು ಹಾಟ್ ವಾಟರ್ ಅಂದ್ಕೊಂಡಿದ್ವಿ, ನಂಗೆ ಗೊತ್ತಿದೆ ನಿಮ್ಮ ಮೈಂಡೆಲ್ಲ. ಸೊ ದಿಸ್ ಆರ್ ದ ಕ್ವಶನ್ಸ್ ಆಫ್ 4 marks. ಒಂದು ಕ್ವಶನ್ ನಾವು ಬಿಟ್ಟಿದ್ವಿ ಅನ್ಸುತ್ತೆ, ಒಂದಲ್ಲ 2 ಕ್ವಶನ್ ಮಾಡಬೇಕು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಹೌ ದ ಫ್ಯಾಮಿಲಿ ಫಾರ್ಮ್ ವೇವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಸಿಂಪಲ್ ಎಕಾನಮಿ. ಸಿಂಪಲ್ ಅಂದ್ರೆ ಜನರಲಿ 2 sector ಎಕಾನಮಿ ನಾವು ಸಿಂಪಲ್ ಎಕಾನಮಿ ಅಂತ ಕರಿತೀವಿ. ಎಕ್ಸ್ಪೋರ್ಟ್ ಇಲ್ಲ, ಇಂಪೋರ್ಟ್ ಇಲ್ಲ, ಗವರ್ನಮೆಂಟ್ ಇಲ್ಲ, ಮತ್ತೊಂದು ಮಗದೊಂದು ಏನೂ ಇಲ್ಲ, ಅವು ಅದಕ್ಕೆ ನಾವು ಸಿಂಪಲ್ ಎಕಾನಮಿ ಅಂತ ಕರಿತೀವಿ. ಏನು ಮಾಡ್ತೀವಿ ನಾವು ಜನರಲಿ ತಿಳ್ಕೊಳ್ಳಿ. ಈಗ ನಾನೊಬ್ಬ ರೈತ ಆಗಿದ್ದೆ, ನಾನು ಏನು ಮಾಡ್ತೇನೆ, ನನ್ನ ಹೊಲದಲ್ಲಿ ಒಂದು ಸ್ವಲ್ಪ ಬೆಳೆ ಬೆಳಿದ್ದೇನೆ, ಅದನ್ನು ಮನೆಗೆ ತರ್ತೇನೆ, ಅಡುಗೆ ಮಾಡ್ಕೋತೇನೆ, ಊಟ ಮಾಡ್ತೇನೆ, ಒಂದು ಸ್ವಲ್ಪ ಸೆಲ್ ಮಾಡ್ತೇನೆ, ಅದರಿಂದ ದುಡ್ಡು ಬರುತ್ತೆ, ನಾನು ಜೀವನ ಮಾಡ್ತೇನೆ. ಟೀಚರ್ ಆಗಿದ್ದರೆ ಏನು ಮಾಡ್ತೀನಿ, ಒಂದು ಯಾವ ಕಡೆ ಕ್ಲಾಸ್ ತಗೋತೀನಿ, ಅದರಿಂದ ದುಡ್ಡು ಬರುತ್ತೆ, ನಾನೆಲ್ಲ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೋತೀನಿ. ಬೇರೆ ಯಾರಾದರೂ ನೇಕಾರ ಆಗಿದ್ದರೆ ಏನು ಮಾಡ್ತಾರೆ, ನೇಕಾರ ಆಗಿದ್ದರೆ ಒಂದಷ್ಟು ಉಲ್ಲನ್ ಅದು ಇದೆಲ್ಲ ಕಾಟನ್ ತರ್ತಾರೆ, ಅದನ್ನು ದಾರ ಮಾಡಿ ಬಟ್ಟೆ ಮಾಡಿ ಸೆಲ್ ಮಾಡ್ತಾರೆ, ಅದರಿಂದ ಅವರು ಜೀವನ ಮಾಡ್ತಾರೆ. ಅದಷ್ಟೇ ಬರೀಬೇಕಾಗಿರೋದು. ಬಟ್ ಒಂದು ಸ್ವಲ್ಪ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೀವು ಚೆನ್ನಾಗಿ ಬರೆಯೋದಾದ್ರೆ ಡೆಕೋರೇಷನ್ ನಾವು ಮೇಕಪ್ ಮಾಡ್ಕೋತೀವಲ್ಲ ಆ ಥರ. ನಾವಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಯಾರು ಅಂತೇಳಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು. ಇನ್ ಸಿಂಪಲ್ ಎಕಾನಮಿ ಹೌಸ್ ಹೋಲ್ಡ್ಸ್ ಸ್ಮಾಲ್ ಪ್ರೊಡ್ಯೂಸರ್ಸ್ ಅಲೋಕೇಟ್, ಅಂದರೆ ಸಣ್ಣ ಪುಟ್ಟ ಹೌಸ್ ಹೋಲ್ಡ್ಸ್ ಆರ್ ಸ್ಮಾಲ್ ಪ್ರೊಡ್ಯೂಸರ್ಸ್ ಅಲೋಕೇಟ್ ರಿಸೋರ್ಸಸ್ ಆಫ್ ಲ್ಯಾಂಡ್, ಲೇಬರ್, ಸ್ಕಿಲ್ಸ್ ಆ್ಯಂಡ್ ಕ್ಯಾಪಿಟಲ್ to produce goods and services to fulfill their needs. A family farm uses land, family labor and simple capital to grow crops for consumption as well as sale. They allocate the time between cultivation, harvest and household chores. ಅವ್ರಿಗಿರೋ ಏನು ಸಮಯ ಇದೆಯಲ್ಲ ಅದನ್ನು ಕಲ್ಟಿವೇಷನ್ ಮಾಡ್ತಾರೆ, ಅಂದರೆ ಬೆಳೆ ಎಲ್ಲ ಕಲ್ಟಿವೇಟ್ ಮಾಡ್ತಾರೆ, ಅದನ್ನು ಹಾರ್ವೆಸ್ಟ್ ಮಾಡಿ ಸೇಲ್ ಮಾಡ್ತಾರೆ, ಮತ್ತು ಮನೆ ಕೆಲಸ ಚೋರ್ಸ್ ಅಂದರೆ ಮನೆ ಕೆಲಸ ಅದನ್ನು ಮಾಡ್ತಾರೆ. ವೇವರ್ ಇದ್ರೆ ಅವ್ನ ಸ್ಕಿಲ್ ತಗೊಂಡು ಲೇಬರ್ ಮತ್ತೆ ಲೂಮ್ಸ್ ಟು ಪ್ರೊಡ್ಯೂಸ್ ದ ಕ್ಲಾತ್, ಅವ್ನು ಕ್ಲಾತ್ ಪ್ರೊಡಕ್ಷನ್ ಮಾಡ್ತಾನೆ. ದೇ ಡಿಸೈಡ್ ಹೌ ಮೆನಿ ಹಾರ್ಸ್ ಟು ವೇವ್, ಟು ಡಿಸೈನ್ ವಾಟ್ ಡಿಸೈನ್ಸ್ ಟು ಮೇಕ್ ಆ್ಯಂಡ್ ಟ್ರೇಡ್ ಆರ್ ಸೆಲ್ ಕ್ಲಾತ್ ಇನ್ ದ ಲೋಕಲ್ ಮಾರ್ಕೆಟ್. ಯಾವುದು ಈಗ ಟ್ರೆಂಡಿಂಗ್ ಡಿಸೈನ್ ಇದೆಲ್ಲ ಆ ಡಿಸೈನ್ ಮಾಡಬೇಕು, ಅದನ್ನು ಸೆಲ್ ಮಾಡಬೇಕು, ಜೀವನ ಮಾಡಬೇಕು. ಟೀಚರ್ ಇದ್ರೆ ನಾಲೆಡ್ಜ್, ಹ್ಯೂಮನ್ ಕ್ಯಾಪಿಟಲ್ನ ಯೂಸ್ ಮಾಡಿ ಎಜುಕೇಷನ್ ಕೊಡ್ತಾರೆ. ದೇರ್ ಸರ್ವಿಸ್ ಈಸ್ ಎಕ್ಸ್ಚೇಂಜ್ಡ್ ಮೇ ಬಿ ಫಾರ್ ವೇಜಸ್ ಆರ್ ಬಾರ್ಟರ್ ಟು ಸೆಕ್ಯೂರ್ ಗೂಡ್ಸ್ ಫಾರ್ ಲಿವಿಂಗ್. ನಾನು ದುಡಿತೇನೆ, ಮೇ ಬಿ ದುಡ್ಡಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಿಂದ ನನ್ನ ಜೀವನ ನಡೆಯುತ್ತೆ. ಈಚ್ ಏಜೆಂಟ್ ಫೇಸಸ್ ಟ್ರೇಡ್ ಆಫ್. ಟ್ರೇಡ್ ಆಫ್ ಅಂದ್ರೆ ಏನು, ನಾನು ಒಂದು ತಗೊಳ್ಳಿಕ್ಕೆ ಇನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಅದಕ್ಕೆ ನಾವು ಟ್ರೇಡ್ ಆಫ್ ಅಂತ ಕರಿತೀವಿ. ನನ್ನ ಹತ್ರ ಈಗ ಎಕ್ಸಾಂಪಲ್, ನಾವು ಟೈಮ್ ಈಸ್ 2:15, ನನ್ನ ಹತ್ರ ಈಗ 1 ತಾಸು ಟೈಮ್ ಇದೆ, 1 ತಾಸಲ್ಲ 3 ತಾಸು ಟೈಮ್ ಇದೆ ಅಂತ ಇಟ್ಕೊಳ್ಳಿ. ನಾನು ಒಂದು ಮೂವಿಗಾದರೂ ಹೋಗ್ಬೋದು, ಯಾವುದಾದ್ರು ಸಿನಿಮಾ ಥಿಯೇಟ್ರಿಗೆ ಮೂವಿಗೆ ಹೋಗ್ಬೋದು. ಇಲ್ಲ ಮೂವಿಗೆ ಹೋಗೋದಿಲ್ಲ ಅಂದರೆ ನಾನು ಅಥವಾ ಏನು ಮಾಡ್ಬೋದು, ನನ್ನ ಫ್ರೆಂಡ್ ಜೊತೆ ಕುಂತ್ಕೊಂಡು ನಾನು ಹರಟೆ ಹೊಡಿಬೋದು, ಇಲ್ಲಿ ಹರಟೆ ಮಾಡ್ಬೋದು. ಸೊ ನಾನು ಮೂವಿಗೆ ಹೋದ್ನಿ ಅಂತ ಇಟ್ಕೊಳ್ಳಿ, ನಾ ಇಲ್ಲಿ ನನ್ನ ಫ್ರೆಂಡ್ ಜೊತೆ ಕುಂತು ನಾನು ಹರಟೆ ಹೊಡಿಯೋಕ್ಕಾಗಲ್ಲ, ನಾ ಇಲ್ಲೇ ಹರಟೆ ಹೊಡಿತಾ ಇದ್ರೆ ನಾನು ಮೂವಿಗೆ ಹೋಗೋಕ್ಕಾಗಲ್ಲ. ಅಂದರೆ ಒಂದನ್ನು ತೊಗೊಳ್ಳಿಕ್ಕೆ ಒಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಇದಕ್ಕೆ ನಾವು ಟ್ರೇಡ್ ಆಫ್ ಅಂತೇಳಿ ಕರಿತೀವಿ ಜನರಲಿ. ಬಿಕಾಸ್ ಲಿಮಿಟೆಡ್ ರಿಸೋರ್ಸಸ್ ಇದೆ, ಹೌಸ್ ಹೋಲ್ಡ್ ವೆಲ್ಫೇರ್ ಮ್ಯಾಕ್ಸಿಮೈಸ್ ಮಾಡಬೇಕು.
remaining thing is okay, you can read it, you can take a screenshot of it. Then last one is difference between substitute goods and complementary goods. What is substitute goods and complementary goods? A good which can be consumed only with the other good is called as complementary good. ನಾನು ಗಾಡಿ ಯಾವಾಗ ಓಡಿಸೋಕ್ಕಾಗುತ್ತೆ ಅಂದರೆ ಅದ್ರ ಪೆಟ್ರೋಲ್ ಹಾಕಿದಾಗ ಅಷ್ಟೇ ಗಾಡಿ ಓಡಿಸೋಕ್ಕಾಗತ್ತೆ. ಪೆಟ್ರೋಲ್ ಮತ್ತು ಗಾಡಿ ಯಾವತ್ತೂ ಕಾಂಪಿಟೇಷನಲ್ಲಿ ಇಳಿಯಲ್ಲ. ಪೆಟ್ರೋಲ್ ಮತ್ತು ಗಾಡಿ ಒಬ್ರಿಗೊಬ್ರಿಗೆ ಸಹಾಯ ಮಾಡುತ್ತೆ. ಗಾಡಿ ಇದ್ದರೇನೆ ಪೆಟ್ರೋಲ್, ಪೆಟ್ರೋಲ್ ಇದ್ದರೇನೆ ಗಾಡಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಏನು? ನೀನಿಲ್ಲ ಅಂದರೆ ಇನ್ನೊಬ್ಬ, ನೀನು ನಾಟಕ ಮಾಡಿದ್ರೆ ನಾನು ಇನ್ನೊಬ್ಬರ ಕಡೆ ಹೋಗ್ತಾನೆ. ನಾನು ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಸಮ್ ಗೂಡ್ಸ್. ಯಾವುದೋ ಒಂದು ಅಂಗಡಿಗೆ ಹೋದೆ, ನಾನು ಹೇಳಿದೆ 100 ರೂಪಾಯಿ ಕೊಡು ಅಂತೇಳಿ, ಅವ್ನು ಕೊಡಲೇ ಇಲ್ಲ, ನಾನು ಇನ್ನೊಂದು ಅಂಗಡಿಗೆ ಹೋಗಿ ತಗೋತಾನೆ. ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ಲೈಕ್ ವಿಚ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಇನ್ ಅನ್ ಆಲ್ಟರ್ನೇಟ್ ಟು ಅದರ್. ನಂಗೆ ಇದು ಎ ಗೂಡ್ ಸಿಗ್ತಾ ಇಲ್ಲ, ನಾನು ಬಿ ಗೂಡ್ ಖರೀದಿ ಮಾಡ್ತೀನಿ. ಬಿ ಸಿಗ್ತಾ ಇಲ್ಲ, ಸಿ ತಗೋತೀನಿ. ವಿಚ್ ಕಾಲ್ಡ್ ಆಸ್ ಆಲ್ಟರ್ನೇಟ್, ಸಬ್ಸ್ಟಿಟ್ಯೂಟ್. ಗೂಡ್ಸ್ ದಟ್ ಕ್ಯಾನ್ ರೀಪ್ಲೇಸ್ ವಿಚ್ ಈಚ್ ಅದರ್. ಟೀ, ಕಾಫಿ. ಟೀ ಇಲ್ಲ, ನಾನು ಕಾಫಿ ಕುಡಿತೇನೆ. ಕಾಫಿ ಇಲ್ಲ, ಟೀ ಕುಡಿತೇನೆ. ಆ್ಯಂಡ್ ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಗೂಡ್ ಎ increases demand for good B. For example, ಒಂದು ಟೀದು ಪ್ರೈಸ್ 10 ಇದೆ, ಕಾಫಿ ಪ್ರೈಸು 10 ಇದೆ. ಸೊ ಟೀ ಪ್ರೈಸ್ 12 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಇದಕ್ಕೆ 100 ಜನ ಕಸ್ಟಮರ್ಸ್ ಇದ್ರು, ಇದಕ್ಕೂ 100 ಜನ ಕಸ್ಟಮರ್ಸ್ ಇದ್ರೆ ಒಂದಷ್ಟು ಕಸ್ಟಮರ್ಸ್ ಇಲ್ಲಿ ಶಿಫ್ಟ್ ಆಗ್ತಾರೆ. ಸೊ ಈ ಪ್ರೈಸ್ ಜಾಸ್ತಿ ಆಗಿರೋ ಸಲುವಾಗಿ ಇದರದ್ದು ಡಿಮ್ಯಾಂಡ್ ಜಾಸ್ತಿ ಆಯಿತು. ಸೊ increase in the price of good A will increase the demand for goods B. We call it as cross price elasticity is positive. Then complementary goods ಅಂದ್ರೆ goods used together ಆಗಿ ಯೂಸ್ ಮಾಡಬೇಕು. Can increase in the price of good A reduces the demand for good B. Cross price elasticity is negative. For example, ಪೆಟ್ರೋಲ್ ರೇಟ್ 500 ರೂಪಾಯಿ ಐತೆ ಅಂತ ಇಟ್ಕೊಳ್ಳಿ 1 ಲೀಟರ್ಗೆ. ನಾನು ಗಾಡಿನಾಗ ತಗೊಳ್ಳಲ್ಲ, ಒಂದರ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಇನ್ನೊಂದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನಾನು ಬೇರೆ ಒಂದು ಯಾವುದೋ ಗಾಡಿ ತಗೋತೇನೆ, ಎಲೆಕ್ಟ್ರಿಕ್ ಗಾಡಿ ಇಲ್ಲ ಸೈಕಲ್ ತಗೋತೇನೆ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾನೆ. ಸಬ್ಸ್ಟಿಟ್ಯೂಟ್ ಸ್ಯಾಟಿಸ್ಫೈ ಸಿಮಿಲರ್ ವಾಂಟ್ಸ್, ಕಾಂಪ್ಲಿಮೆಂಟರಿ ಜಾಯಿಂಟ್ಲಿ ಪ್ರೊವೈಡ್ ಯುಟಿಲಿಟಿ. ಸಬ್ಸ್ಟಿಟ್ಯೂಟ್ ಸ್ಯಾಟಿಸ್ಫೈ ಸಿಮಿಲರ್ ವಾಂಟ್ಸ್ ಅಂದ್ರೆ ಏನು? ಟೀ ನಂಗೇನು ಬೆನಿಫಿಟ್ ಸಿಗುತ್ತಲ್ಲ, ಕಾಫಿಯಿಂದನೂ ಅದೇ ಥರ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಕಾಂಪ್ಲಿಮೆಂಟರಿ ಜೊತೆಗೇನೆ ಯೂಸ್ ಮಾಡಬೇಕು, ಅವಾಗಷ್ಟೇ ಸಿಗೋದು ಅದು. ಸಬ್ಸ್ಟಿಟ್ಯೂಟ್ಸ್ ಇದ್ರೆ ಕಂಪೀಟ್ ಮಾಡುತ್ತೆ, ಕಾಂಪ್ಲಿಮೆಂಟರಿ ಇದ್ರೆ ಟುಗೆದರ್ ಆಗಿ ಬಂಡಲ್ ಆಗಿ ಯೂಸ್ ಮಾಡಬೇಕು. ದಿಸ್ ಆರ್ ದ 4 marks ಕ್ವಶನ್ಸ್. Then we will see 6 marks question. Answer any 3 of the following in 20 sentences each. 20 ನಾನು ಸಮರಿಯಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಕನ್ಸೈಸ್ ಆಗಿ. ಯು ಶುಡ್ ಬಿ ಏಬಲ್ ಟು ಆ್ಯಡ್ ಸಮ್ ಮಸಾಲ. ಒಂದಷ್ಟು ಲೈನ್ ನಿಮ್ಗೆ ಗೊತ್ತಿದೆ ಅಲ್ಲ, ಸ್ಪೇಸ್ ಯಾವ ಥರ ಬಿಡಬೇಕು, ಮಧ್ಯದಲ್ಲಿ ಒಂದು ಲೈನ್ ಜಾಸ್ತಿ ಮಾಡಬೇಕು, ಕೆಳಗಡೆ ಮಾಡಬೇಕು, ಅದನ್ನು. ಸೊ ನೆಕ್ಸ್ಟ್ ಕ್ವಶನ್ ಹಿಯರ್ ಇಸ್ ಎಕ್ಸ್ಪ್ಲೇನ್ ದ ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಶಿಫ್ಟ್ ಇನ್ ದ ಡಿಮ್ಯಾಂಡ್ ಕರ್ವ್ ವಿತ್ ದ ಹೆಲ್ಪ್ ಆಫ್ 2 diagrams. ಮೊದಲನೇದಾಗಿ ಮೂಮೆಂಟ್ಸ್ ಅಲಾಂಗ್ ದಿ ಡಿಮ್ಯಾಂಡ್ ಕರ್ವ್. ಇದೇನು ಡಿಮ್ಯಾಂಡ್ ಕರ್ವ್ ಇದೆ ಅಲ್ಲ, ಇದ್ರ ಮೇಲೇನೆ ಮೂವ್ಮೆಂಟ್ ಆಗೋದಕ್ಕೆ ನಾವು ಎಕ್ಸ್ಪ್ಲೇನ್ ಆದಂಗ ಮೂವ್ಮೆಂಟ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಶಿಫ್ಟ್ ಆಫ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂದ್ರೆ ಈ ಡಿಮ್ಯಾಂಡ್ ಕರ್ವ್ ಇದ್ದು ಬೇರೆ ಕಡೆ ಶಿಫ್ಟ್ ಆಗ್ತಿದೆ, ಇಲ್ಲ ಆಗ್ತಾ ಇದೆ, ಇಲ್ಲ ಆಗ್ತಾ ಇದೆ. ಸೊ ಇದ್ರ ಡಿಫ್ರೆನ್ಸ್ ಗೊತ್ತಾಗ್ಬೇಕು ನಿಮಗೆ. ಮೂವ್ಮೆಂಟ್ ಅಲಾಂಗ್ ಅಂದ್ರೆ ಒಂದೇ ಡಿಮ್ಯಾಂಡ್ ಕರ್ವ್ ಅಲ್ಲಿ ಮೂವ್ಮೆಂಟ್ ಆಗೋದಕ್ಕೆ ನಾವು ಮೂವ್ಮೆಂಟ್ ಅಲಾಂಗ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಇಲ್ಲ ಒಂದು ಕರ್ವ್ ಬಿಟ್ಟು ಇನ್ನೊಂದು ಕರ್ವ್ ಹೋಗೋದಕ್ಕೆ ಶಿಫ್ಟ್ ಅಂತ ಕರಿತೀವಿ. ಸರಿ, ಮೂವ್ಮೆಂಟ್ ಯಾವಾಗ ಆಗುತ್ತೆ, ಶಿಫ್ಟ್ ಯಾವಾಗ ಆಗುತ್ತೆ? ಮೂವ್ಮೆಂಟ್ ಇನ್ ಡಿಮ್ಯಾಂಡ್ ಕರ್ವ್ ಯಾವಾಗ ಆಗುತ್ತೆ ಅಂದ್ರೆ ವೆನ್ ದ ಡಿಮ್ಯಾಂಡ್ ಚೇಂಜಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಪ್ರೈಸ್ ಅಲೋನ್. ಬೆಲೆ ಚೇಂಜ್ ಆಗೋದ್ರ ಸಲುವಾಗಿ ಡಿಮ್ಯಾಂಡ್ ಏನಾದರೂ ಚೇಂಜ್ ಆದರೆ ಅದಕ್ಕೆ ನಾವು ಮೂವ್ಮೆಂಟ್ ಆಫ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಮೇ ಬಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಶಿಫ್ಟ್ ಯಾವಾಗ ಆಗುತ್ತೆ ಡಿಮ್ಯಾಂಡ್ ಕರ್ವ್? ಅಂಡ್ ದ ಡಿಮ್ಯಾಂಡ್ ಚೇಂಜಸ್ ಬಿಕಾಸ್ ಆಫ್ ಸಮ್ ಫ್ಯಾಕ್ಟರ್ ವಿಚ್ ಈಸ್ ಅದರ್ ದೆನ್ ಪ್ರೈಸ್. ಎಕ್ಸಾಂಪಲ್ ಕಾಂಪ್ಲಿಮೆಂಟರಿ, ಕಾಂಪಿಟಿಂಗ್ ಗೂಡ್ಸ್ ಜಸ್ಟ್ ನೋಡಿದ್ವಿ. ಈಗ ಸಬ್ಸ್ಟಿಟ್ಯೂಟ್ಸ್ ಒಳಗಡೆ ಏನಾಗುತ್ತೆ, ನಾನು ಟೀ, ಎಕ್ಸಾಂಪಲ್ ನಾನು ಟೀ, ನನ್ನ ಬೆಲೆ ಏನು ಚೇಂಜ್ ಆಗ್ತಾ ಇಲ್ಲ. ಕಾಫಿ ಪ್ರೈಸ್ ಕಡಿಮೆ ಆಯ್ತು ಅಂತೇಳಿ ನಾನು 10 ರೂಪೀಸ್ಗೆ ಸೇಲ್ ಮಾಡ್ತಾ ಇದ್ದೀನಿ ಟೀ. ಕಾಫಿ ಇನ್ನೊಬ್ರು ಯಾರು 10 ರೂಪೀಸ್ ಇದ್ದು 8 ರೂಪೀಸ್ ಮಾಡಿದ್ರು ಅಂತೇಳಿ ನನ್ನಲ್ಲಿರೋ ಕಸ್ಟಮರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ನಂದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಇದು ನನ್ನ ಪ್ರೈಸ್ ಮೇಲೆ ಡಿಪೆಂಡೆಂಟ್ ಇಲ್ಲ, ಅದರ್ ದೆನ್ ಪ್ರೈಸ್ ಮೇಲೆ ಡಿಪೆಂಡೆಂಟ್ ಇದೆ. ಅದರ್ ದೆನ್ ಪ್ರೈಸ್ ಅಂದ್ರೆ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ಸ್. ವೆನ್ ಐ ಸೇ ಮೂವ್ಮೆಂಟ್ ಅಲಾಂಗ್ ಡಿಮ್ಯಾಂಡ್ ಕರ್ವ್, ನಾನು ಪ್ರೈಸ್ ಕಡಿಮೆ ಮಾಡಿದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನನ್ನ ಪ್ರೈಸ್ ಇನ್ ಗೂಡ್ಸ್ ಇನ್ ಪ್ರೈಸ್. ಇಲ್ಲ ನನ್ನ ಗೂಡ್ಸ್ ಇನ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈ ನನ್ನ ಪ್ರೈಸ್ ಮತ್ತು ನನ್ನ ಡಿಮ್ಯಾಂಡ್ ಆಫ್ ದ ಸೇಮ್ ಕಮಾಡಿಟಿ, ಪ್ರೈಸ್ ಆಫ್ ಸೇಮ್ ಕಮಾಡಿಟಿ ಮಾತಾಡಿದ್ರೆ ನಾವು ಮೂವ್ಮೆಂಟ್ ಅಂತ ಕರಿತೀವಿ. ಅದರ್ ದೆನ್ ಮೈ ಪ್ರೈಸ್ ಅಂಡ್ ಮೈ ಡಿಮ್ಯಾಂಡ್ ಎರಡು ಬಿಟ್ಟು, ಸರಿ ನನ್ನ ಪ್ರೈಸ್ ಬಿಟ್ಟು ಮೈ ಡಿಮ್ಯಾಂಡ್ ಈಸ್ ಅಫೆಕ್ಟಿಂಗ್ ಬಿಕಾಸ್ ಆಫ್ ಸಮ್ ಅದರ್ ಫ್ಯಾಕ್ಟರ್ಸ್. ನಂದು ಇನ್ಕಮ್ ಜಾಸ್ತಿ ಆಯಿತು, ಪ್ರೈಸ್ ಸಲುವಾಗಲ್ಲ, ಟೆಕ್ನಾಲಜಿ ಅಪ್ಗ್ರೇಡ್ ಆಯಿತು, ಇನ್ನೊಂದೇನೋ ಬೇರೆ ಆಯಿತು, ಅದ್ರ ಸಲುವಾಗಿ ಇದಕ್ಕೆ ನಾವು ಇದು ಹೇಳ್ತೇವೆ. ಅವ್ರು ಏನು ಕೇಳಿದ್ದಾರೆ, ವಿತ್ ದ ಹೆಲ್ಪ್ ಆಫ್ 2 ಡಯಾಗ್ರಾಮ್ಸ್ ಹಾಕಂತ ಹೇಳಿದ್ದಾರೆ ಇಲ್ಲಿ.
ಸೊ ಥಿಂಕ್ ಮಾಡಿ, ನಾ ಇಲ್ಲಿ ಒಂದು ರಫ್ ಇಟ್ಕೊಂಡಿದ್ದೇನೆ ಆಗಲೇ. 10 ರೂಪೀಸ್ ಇತ್ತು, ನಾನು 50 ಯೂನಿಟ್ಸ್ ಖರೀದಿ ಮಾಡ್ತಿದ್ದೆ. ಇದು ಕ್ವಾಂಟಿಟಿ, ಇದು ಪ್ರೈಸ್. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಯು ಕ್ಯಾನ್ ಪುಟ್ ದಟ್. ನಾನು ಎಕ್ಸ್ ವೈ ಅಕೌಂಟ್ ಕೊಡೋಕ್ಕಾಗಲ್ಲ. ಐ ವಾಂಟ್ ಟು ಕೀಪ್ ದ ವಿಡಿಯೋ ಶಾರ್ಟ್, 1 hour 10-20 ಮಿನಿಟ್ಸ್ ಅಲ್ಲೇ ಮುಗಿಸುವ ವಿಡಿಯೋ, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದ್ರೆ ನಂಗೆ ಗೊತ್ತಿದೆ ನಿಮ್ಮ ಟೈಮ್ ಭಾಳ ಪ್ರೀಷಿಯಸ್ ಇದೆ ಅಂತೇಳಿ. ಸೊ ಯಾವಾಗ ಪ್ರೈಸ್ ಆಫ್ ದ ಗುಡ್ ಇನ್ಕ್ರೀಸಸ್ ಫ್ರಮ್ 10 to 12 ರೂಪೀಸ್, 10 to 12 ರೂಪೀಸ್ ಅಂದರೆ ನನ್ನ ಗೂಡ್ಸಿನ ಪ್ರೈಸೇ 10 ರೂಪಾಯಿ ಇದ್ದು 12 ಆಗಿದೆ ಈಗ. ಸೊ ನಮ್ಮದು ಯೂನಿಟ್ಸ್ ಎಷ್ಟಾಗುತ್ತೆ ಆಗ? 50 ಯೂನಿಟ್ಸ್ ಇದ್ದಿದ್ದು ಡಿಮ್ಯಾಂಡ್ ನಮ್ಗೆ 40 ಯೂನಿಟ್ಸಿಗೆ ಬರುತ್ತೆ, ಅಂದರೆ ಡಿಮ್ಯಾಂಡ್ ಕಡಿಮೆ ಆಯಿತು. ಸೊ ಈ ಪಾಯಿಂಟಲ್ಲಿರೋ ನಮ್ಮದು ಡಿಮ್ಯಾಂಡ್ ಕರ್ವ್ ಇಕ್ವಿಲಿಬ್ರಿಯಮ್, ದೆನ್ ಐ ವಿಲ್ ಶಿಫ್ಟ್ ಇಟ್ ಟು ದಿಸ್ ಇಯರ್. ಸೊ ಸೇಮ್ ಡಿಮ್ಯಾಂಡ್ ಕರ್ವ್ ಮೇಲೆ ಮೂವ್ಮೆಂಟ್ ಆಗ್ತದೆ, ಮೂವ್ಮೆಂಟ್ ಅಲಾಂಗ್ ದ ಸೇಮ್ ಡಿಮ್ಯಾಂಡ್ ಕರ್ವ್. ಇನ್ಸ್ಟೆಡ್ ಆಫ್ ದಟ್ ಪ್ರೈಸ್ ಏನಾದರೂ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ, 8 ರೂಪೀಸ್ ಆಯ್ತು ಅಂತ ಇಟ್ಕೊಳ್ಳಿ, ಡಿಮ್ಯಾಂಡ್ ಪ್ರೈಸ್ ಕಡಿಮೆ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ನಾನು 60 ಯೂನಿಟ್ಸ್ ಖರೀದಿ ಮಾಡ್ತೇನೆ. ಸೊ ಈ ಕಡೆ ಆಯಿತು, ಇಲ್ಲಿಂದ ಈ ಕಡೆ ಬರ್ತಾ ಇದೆ. ಇದಕ್ಕೆ ನಾವು ಮೂವ್ಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ಅದರ ಎಕ್ಸ್ಪ್ಲನೇಷನ್ ಪಾರ್ಟ್ ಯು ಕ್ಯಾನ್ ರೀಡ್ ದಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್. When the price of our commodity increases, the demand decreases. When the price of our commodity decreases, demand increases. ಇದು ನಾವು ಮೂವ್ಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಓಕೆ, ಶಿಫ್ಟ್ ಇನ್ ದ ಡಿಮ್ಯಾಂಡ್ ಕರ್ವ್ ಯಾವಾಗ ಆಗುತ್ತೆ? ಇದು ಆಮೇಲೆ ಹಾಕುವ. ಕನ್ಸಿಡರ್ ಸೇಮ್ ಪ್ರೈಸ್ ಆಗ್ತಾ ಇದ್ದೀನಿ, ಇಲ್ಲಿ 10 ರೂಪಿ ಪ್ರೈಸ್ ಇದೆ, 50 ಯೂನಿಟ್ಸ್ ಖರೀದಿ ಮಾಡ್ತಾ ಇದ್ದೀನಿ. ಈಗ ಇದು ನಮ್ಮದು ಯಾವುದು ಐಟಮ್? ಇದು ಟೀ. ಇನ್ನೊಂದು ಕಾಫಿ ಇದೆ. ಕಾಫಿ ಅದರ ಪ್ರೈಸು 10 ರೂಪೀಸ್ ಇದ್ದಿದ್ದು ಈಗ 8 ರೂಪೀಸ್ ಆಯಿತು. ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ? ನಾವಾದರೂ ಅದನ್ನೇ ಮಾಡ್ತೀವಿ. ನಾವಾದರೂ ಅದೇ ಎಲ್ಲಿ ಕಡಿಮೆ ಪ್ರೈಸ್ ಸಿಗುತ್ತೆ ಅದು ನಾವು ಮಾಡ್ತೀವಿ. ಇಂಡಿಯನ್ಸ್ ಆರ್ ಆಲ್ವೇಸ್ ಪ್ರೈಸ್ ಸೆನ್ಸಿಟಿವ್ ಪೀಪಲ್. ಸೊ ನಾನು ಮೊದಲು ಟೀ ಕುಡಿತಾ ಇದ್ದೆ, ಟೀ ಬಿಟ್ಟು ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ ಟೀ ಪ್ರೈಸ್ ಸ್ಟಿಲ್ 10 ರೂಪಿ ಇದೆ, 10 ರೂಪೀಸ್ ಇದೆ. ಬಟ್ ಡಿಮ್ಯಾಂಡ್ ಆಗಿದ್ದು ಬರೀ ಓನ್ಲಿ 40 ಯೂನಿಟ್ಸ್. ಪ್ರೈಸ್ ಚೇಂಜ್ ಆಗಲಿಲ್ಲ, ಡಿಮ್ಯಾಂಡ್ ಅಷ್ಟೇ ಚೇಂಜ್ ಆಯಿತು. ಅದಕ್ಕೆ ನಾವು ಇಕ್ವಿಲಿಬ್ರಿಯಂ ಪಾಯಿಂಟ್ ಇಲ್ಲಿ ಬರುತ್ತೆ. ಕನ್ಸಿಡರ್ ಇಟ್ ಆಸ್ ಸ್ಟ್ರೇಟ್ ಲೈನ್ ಓನ್ಲಿ. ಕನ್ಸಿಡರ್ ಮಾಡಿ 10 ಇಂದ 8 ಆಗೋ ಬದಲು 10 ಇಂದ 12 ರೂಪೀಸ್ ಆಯ್ತು ಅಂತ ಇಟ್ಕೊಳ್ಳಿ. ಕಾಫಿ ಕುಡಿಯೋ ಜನ ಟೀಗೆ ಬರ್ತಾರೆ. ಈಗ ಕಾಫಿ ಕುಡಿಯೋ ಜನ ಟೀಗೆ ಬಂದಿದ್ದಕ್ಕೆ ನಂದು ಡಿಮ್ಯಾಂಡ್ 60 ಆಗುತ್ತೆ. ಈಗ ಪ್ರೈಸ್ ಇನ್ನು 10 ಇದೆ, ಬಟ್ ಡಿಮ್ಯಾಂಡ್ 60 ಆಯ್ತು. ಈಗ ಸೊ ಇದಕ್ಕೆ ನಾವು ಶಿಫ್ಟ್ ಆಫ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಶಿಫ್ಟ್ ಯಾವಾಗ ಆಗುತ್ತೆ? ನನ್ನ ಪ್ರೈಸ್ ಸೇಮ್ ಇದೆ, ಬೇರೆ ಯಾವುದೋ ಫ್ಯಾಕ್ಟರ್ ಸಲುವಾಗಿ ನನ್ನ ಡಿಮ್ಯಾಂಡ್ ಅಫೆಕ್ಟ್ ಆದ್ರೆ ನಾವು ಶಿಫ್ಟ್ ಆಫ್ ಡಿಮ್ಯಾಂಡ್ ಕರ್ವ್ ಹೇಳ್ತೀವಿ. ನನ್ನ ಪ್ರೈಸ್ ಸಲುವಾಗಿ ನನ್ನ ಡಿಮ್ಯಾಂಡ್ ಅಫೆಕ್ಟ್ ಆದ್ರೆ ನಾವು ಮೂಮೆಂಟಮ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ದಿಸ್ ಇಸ್ ಫಸ್ಟ್ ಕ್ವಶನ್. ಇದನ್ನು ನೀವು ಓದ್ಬೋದು, ಇದ್ರ ಮೇಲೆ ಇರೋದು ಅದು. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದರೆ ನಿಮಗೆ ಯು ಕ್ಯಾನ್ ಈಸಿಲಿ ರೀಡ್ ಇಟ್. ಯು ಕ್ಯಾನ್ ಟೇಕ್ ದಿಸ್ PDF by commenting your mail ID or maybe comment the PDF, something like that. Then I will make sure that you will get it. The PDF whatever I am showing here, it is available in our application, 100x commerce application. So anyway you have to go there for solving 1 mark 2 mark MCQs, all those things you have to go there. So ನಿಮ್ಗೆ ಅಲ್ಲೇನೆ ಈ PDF ಸಿಗೋ ಥರ ನಾನು ಮಾಡ್ಕೊಡ್ತೇನೆ ಬೇಕಾದರೆ. ಓಕೆ, ಅರ್ಥ ಆಯ್ತಾ? Everybody? Yes sir. We'll go to next question. Explain the law of variable proportion with the help of diagram. Short run ಗೊತ್ತಲ್ಲ, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಆಗೋ ಶಾರ್ಟ್ ರನ್. ಸರ್ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು 6 marks ಕ್ವಶನ್ ಇದೆ. ಯು ಕ್ಯಾನ್, ದರ್ ಆರ್ 3 stages, stage 1, stage 2, stage 3. ಸೊ if I draw the diagram, okay, first we'll read, then we'll go for diagram. Stage 1 is increasing returns, stage 2 is diminishing returns, stage 3 is negative returns. Sir, ಏನಿದೆ increasing return, decrease, diminishing returns and negative returns? ಸೊ ನೀವು ಮೇಲೆ ಡಯಾಗ್ರಾಮ್ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ನಾವು ಒಂದು ಕಡೆನೇ ಹಾಕಿದೆ. ಮತ್ತೆ
ಓಕೆ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಅಂದರೆ ಇದು ಇನಿಷಿಯಲ್ ಸ್ಟೇಜಲ್ಲಿ ಇನ್ಕ್ರೀಸ್ ಆಗುತ್ತೆ, ಈ ಥರ ಯು ಶೇಪಲ್ಲಿ ಇರುತ್ತೆ ಒಂದು ಸ್ವಲ್ಪವರೆಗೂ. ಆಮೇಲೆ ಇನ್ಕ್ರೀಸ್ ಆಗುತ್ತೆ ಬಟ್ ಕಡಿಮೆ ರೇಟಲ್ಲಿ ಇನ್ಕ್ರೀಸ್ ಆಗುತ್ತೆ, ಡಿಮಿನಿಷಿಂಗ್ ರೇಟಲ್ಲಿ. ಇದು ಸ್ಟಾರ್ಟಿಂಗಲ್ಲಿ ಈ ಥರ ಇದೆ, ತದನಂತರ ಈ ಥರ ಇದೆ ಡಿಮಿನಿಷಿಂಗ್ ರಿಟರ್ನ್ಸ್. ದೆನ್ ಇದು ಟಾಪ್ ರೀಚ್ ಆಗುತ್ತೆ, ದೆನ್ ಕೆಳಗಡೆ ಬರುತ್ತೆ. ಸೊ ಅದಕ್ಕೆ ನಾವು ಯಾವ ಥರ ಆಗ್ತೀವಿ ಇದಂದರೆ, ದಿಸ್ ಈಸ್ ಕಾಲ್ಡ್ ಆಸ್ ಟೋಟಲ್ ಪ್ರಾಡಕ್ಟ್ ಲೈನ್. ಸರ್ ಏನಿದೆ ಎಕ್ಸ್ಪ್ಲೇಷನ್ ಹೇಳಿ, ಎಕ್ಸ್ಪ್ಲೇಷನ್ ಅಲ್ಲಿ ಆಮೇಲೆ ಹೇಳುವ, ಮಾತಾಡುವ. ಆಮೇಲೆ ಇನ್ನೊಂದು ಲೈನ್ ಇದೆ, ಏನು ಲೈನ್ ಅದು ಸರ್? ಎ ಪಿ ಲೈನ್. ಎ ಪಿ ಲೈನ್ ಅವಾಗ ಹಂಗಾಗುತ್ತೆ, ಎ ಪಿ ಲೈನ್ ಇನ್ಕ್ರೀಸ್ ಹಾಕ್ಕೊಂತಾನೆ ಹೋಗುತ್ತೆ. ಓಕೆ, ವಿಲ್ ಫಸ್ಟ್ ಡ್ರಾ ಎಂ ಪಿ ಲೈನ್. ಇದು ಎಂ ಪಿ ಲೈನ್ ಇದೆ, ಇದಕ್ಕೆ ನಾವು ಎಂ ಪಿ ಅಂತೇಳಿ ಕರಿತೇವೆ. ಸೊ ಈಗ ಎ ಪಿ ಲೈನ್ ಬಂತಂದರೆ ಇದ್ರ ಕೆಳಗಡೆನೇ ಹೋಗುತ್ತೆ, ಇಲ್ಲಿ ಬರುತ್ತೆ ಎ ಪಿ, ಆವ್ರೇಜ್ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್. ಸರ್ ಏನಿದು ಟೋಟಲ್, ಆವ್ರೇಜ್, ಮಾರ್ಜಿನಲ್ ಪ್ರಾಡಕ್ಟ್? ಸೊ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಇನ್ಕ್ರೀಸಿಂಗ್ ರೇಟ್, ಇನ್ಕ್ರೀಸ್ ಆಗುತ್ತೆ ಒಂದು ಲೆವೆಲ್ವರೆಗೂ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಡಯಾಗ್ರಾಮ್, ತಿಳ್ಕೊಳ್ಳಿ ಒಂದು ಅಲ್ಲಿವರೆಗೂ. ಸೆಕೆಂಡ್ ಸ್ಟೇಜ್ ಇಲ್ಲಿಗೆ ಬರುತ್ತೆ. ಓಕೆ, ಐ ವಿಲ್ ಡ್ರಾ ದಿಸ್ ಒನ್ ಮೋರ್ ಟೈಮ್. ಸೊ ಇದು ಇಲ್ಲಿಗೆ ಬಂದು ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. It is the maximum point. When the TP is at maximum, MP is at 0. MP is at 0. AP is at falling line. When TP is reached already the first stage, end reach ಆಯ್ತಂದ್ರೆ ಅವಾಗ ನಮಗೆ AP ಮತ್ತು MP ಇಂಟರ್ಸೆಕ್ಟ್ ಆಗುತ್ತೆ. APನೂ ಆ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ MP ಆಗಲೇ ಡಿಕ್ಲೈನಿಂಗ್ ಫೇಸಲ್ಲಿ ಇರುತ್ತೆ. ಸೊ ಇದು 3 ರಿಟರ್ನ್ಸ್ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂತ ಹೇಳಿ ಕರಿತೇವೆ. ಅದು ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಯೂಸ್ ಆಗುತ್ತೆ. ಸೊ ಎಂ ಪಿ ಅಲ್ದೋಸ್ ಓಕೆ. ಟಿ ಪಿ ಟೋಟಲ್ ಪ್ರಾಡಕ್ಟ್ ವರ್ಸಸ್ ವೇರಿಯಬಲ್ ಇನ್ಪುಟ್, ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಿಂಗ್, ದ ಫ್ಲಾಟ್ನಿಂಗ್ ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಫಾಲಿಂಗ್. ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಫ್ಲಾಟ್ ಆಗುತ್ತೆ, ಆಮೇಲೆ ಫಾಲ್ ಆಗುತ್ತೆ. ಎಂ ಪಿ ಏನಾಗುತ್ತೆ, ರೈಸ್ ಆ್ಯಂಡ್ ದೆನ್ ಫಾಲ್ಸ್, ಅಂದರೆ ಇದು ಹಿಂಗೆ ರೈಸ್ ಆಗಿ ಹಿಂಗೆ ಫಾಲ್ ಆಗುತ್ತೆ. ಕ್ರಾಸಿಂಗ್ ಆವರೇಜ್ ಪ್ರಾಡಕ್ಟ್ ಅಟ್ ಎ ಪಿ ಎಸ್ ಮ್ಯಾಕ್ಸಿಮಮ್, ಎಲ್ಲಿ ಕ್ರಾಸ್ ಆಗುತ್ತೆ ಅಂದರೆ ಇದು ಎ ಪಿ ಮ್ಯಾಕ್ಸಿಮಮ್ ಎಲ್ಲಿ ಇರುತ್ತಲ್ಲ ಆ ಪಾಯಿಂಟಲ್ಲಿ ಇದು ಕ್ರಾಸ್ ಆಗುತ್ತೆ. ಎ ಪಿ ರೈಸಸ್ ದೆನ್ ಫಾಲ್ಸ್, ಎ ಪಿ ರೈಸ್ ಆಗುತ್ತೆ ಮತ್ತು ಫಾಲ್ ಆಗುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಎಲ್ಲಿ ಯೂಸ್ ಮಾಡಬೇಕು, ಎಂ ಪಿ ಯಾವಾಗ 0 ಇರುತ್ತಲ್ಲ ಅದು, ದಟ್ ಈಸ್ ವಾಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್. ಇದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನಿಮಗೇನು ಈ ಪಾಯಿಂಟ್ ಕಾಣ್ತಾ ಇದೆ ಅಲ್ಲ, ಅಥವಾ ಟಿ ಪಿ ಮ್ಯಾಕ್ಸಿಮಮ್ ಎಲ್ಲಿದೆ ಅಲ್ಲ ಅದೇ ಮ್ಯಾಕ್ಸಿಮಮ್ ಪ್ರೊಡಕ್ಷನ್, ಅದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಡಿ. ದಟ್ಸ್ ವಾಟ್ ದ ಆನ್ಸರ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ರೈಟಿಂಗ್ ಈಸ್ ಓಕೆ. ಇದು ನೋಡಿ ಪ್ರಾಕ್ಟೀಸ್ ಮಾಡಿ. ದೆನ್ ಸಪೋಸ್ ದ ಜಿ ಡಿ ಪಿ ಆಫ್ ಎ ಕಂಟ್ರಿ ಪರ್ಟಿಕ್ಯುಲರ್ ಇಯರ್ ವಾಸ್ 5,000 crores, net NFIA 500, depreciation 450, NIT 300. Complete the following table. GDP 5,000 ಇದೆ ಆಗಲೇ. GDP FC equal to GDP MP ಕಾಣ್ತಾ ಇದೆಯಾ? FC ಬೇಕಂದ್ರೆ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮಾಡ್ಬೋದು. ಸೊ ಏನು ಮಾಡ್ತೀವಿ ನಾವೀಗ, 5,000 ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಈಕ್ವಲ್ ಟು 300 ಈಸ್ ಈಕ್ವಲ್ ಟು 4700 ಮಾಡ್ತೀವಿ. ಎನ್ ಡಿ ಪಿ ಎಂ ಪಿ ಮಾಡಬೇಕಂದ್ರೆ ಎನ್ ಡಿ ಪಿ ಎಂ ಪಿ ಈಕ್ವಲ್ ಟು ನಾವು ಜಿ ಡಿ ಪಿ ಎಂ ಪಿ ಇಂದನೇ ತಗೊಳ್ಳುವ, ಮೈನಸ್ ನೆಟ್ ಆಗಬೇಕಂದ್ರೆ ಮೈನಸ್ ಡಿಪ್ರಿಸಿಯೇಷನ್ ಮಾಡ್ತೀವಿ. ನೀವು ಇದನ್ನ ನಮ್ಮ ಈ ಚಾಪ್ಟರ್ ಮೇಲಿರೋ ವಿಡಿಯೋ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನೋಡಿಲ್ಲ ಅಂದ್ರೆ ಅಲ್ಲಿ ನೋಡಿ, ನಿಮಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು ಇದೆಲ್ಲ
ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ಲಸ್ NIT ಮೈನಸ್ ಡಿಪ್ರಿಸಿಯೇಷನ್ ಇಂಥ ಏನೋ ಅವಶ್ಯಕತೆ ಇಲ್ಲ. ಜಸ್ಟ್ ಗೋ ಬೈ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿದೆ. 2 ವಿಡಿಯೋ ಇದೆ. ಒಂದು ವಿಡಿಯೋದಲ್ಲಿ ಫುಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಆಗಿದೆ, ಇನ್ನೊಂದು ವಿಡಿಯೋದಲ್ಲಿ ಫುಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸಾಲ್ವ್ ಮಾಡಿದ್ದೀವಿ. ಸೊ 2 ವಿಡಿಯೋ ಮೇಲೆ ನೀವು ನೋಡಿ. ತದನಂತರ ಇವೆಲ್ಲ ಕ್ವಶನ್ಸ್ ನಿಮಗೆ ಇಟ್ ಇಸ್ ಲೈಕ್ 7-8 ಮಾರ್ಕ್ಸ್ ಈಸ್ ವೆರಿ ಈಸಿ. GDP ಮೈನಸ್ ಡಿಪ್ರಿಸಿಯೇಷನ್. GDP MP ಎಷ್ಟಿದೆ? 5000 ಇದೆ. ಮೈನಸ್ ಡಿಪ್ರಿಸಿಯೇಷನ್ ಈಸ್ 450. ಸೊ 4550 ಇಸ್ ಆನ್ಸರ್. NDPFC ಈಕ್ವಲ್ ಟು GDPFC ಇಂದ ತಗೋತೀನಿ ನಾನು. ಎಲ್ಲಿಂದ ತಗೋಬೋದು, ಬಟ್ ನಾನು GDP ತಗೋತೀನಿ. ಮೈನಸ್ ಡಿಪ್ರಿಸಿಯೇಷನ್, ಜಿ ಇಂದ ಎನ್ಗೆ ಹೋಗ್ಬೇಕಂದ್ರೆ ಮೈನಸ್ ಡಿಪ್ರಿಸಿಯೇಷನ್. GDPFC ಎಷ್ಟಿದೆ? 47 ಮೈನಸ್ 450 ಎಷ್ಟಾಗುತ್ತೆ? 450 ತೆಗೆದ್ರೆ 500, 200, 4250. ದೆನ್ GNP MP ಈಕ್ವಲ್ ಟು, ಐ ವಿಲ್ ಗೋ ಬೈ GDP MP ಓನ್ಲಿ. ಜಿ ಸೇಮ್ ಇದೆ, ಡಿ ಇದೆ, ಎನ್ ಬೇಕು, ಪ್ಲಸ್ NFIA MP ಸೇಮ್ ಇದೆ. ಸೊ 5000 ಪ್ಲಸ್ NFIA ಎಷ್ಟಿದೆ? 500 ಇಸ್ ಈಕ್ವಲ್ ಟು 5500. GNPFC ಈಕ್ವಲ್ ಟು GNP MP ತಗೊಳ್ಳುವ, ಮೈನಸ್ ಎನ್ ಇದ್ದಿದ್ದು MP ಇದ್ದಿದ್ದು ಹೋಗ್ಬೇಕಂದ್ರೆ NIT ನೆಟ್ ಆಕ್ಸೆಸ್ ಇಸ್ ಈಕ್ವಲ್ ಟು 5500 ಮೈನಸ್ 300 5200. NNP MP ಈಕ್ವಲ್ ಟು GNP MP ಅಂತ ತಗೋತೀನಿ ನಾನು. GNP MP ಮೈನಸ್ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು GNP MP ಎಷ್ಟಿದೆ? 5500 ಮೈನಸ್ ಡಿಪ್ರಿಸಿಯೇಷನ್ ಈಸ್ 450 ಇಸ್ ಈಕ್ವಲ್ ಟು 5050. ಸೊ ಆನ್ಸರ್ ಎಷ್ಟು ಬಂತು ನೋಡಿ ಇಲ್ಲಿ. ಫಸ್ಟ್ ಒಂದು 5000 ಅವರೇ ಕೊಟ್ಟಿದ್ದಾರೆ, 5000 ಇದೆ. ದೆನ್ NDP MP ಓಕೆ, ಅವರು ಫಾರ್ಮುಲಾ ಮಾತ್ರ ಕೊಟ್ಟಿದ್ದಾರೆ, ಇಲ್ಲ ಕೆಳಗಡೆ ಇರಬೇಕು, ಇದು ಕೊಟ್ಟಿದ್ದಾರೆ 4550. NDP MP 4550, NDP MP 4550 ಇದೆ, ಹೌದು. ಓಕೆ ಸರ್. GDPFC 4700, GNP MP 5500. ಓಕೆ, GDPFC 47, GDPFC 4700, GNP MP 5500, GNP ಎಲ್ಲಿದೆ? MP 5500, NDPFC 4250, NDPFC 4250, GNPFC 52, GNPFC ಸಾರಿ ಎಲ್ಲಿದೆ? GNPFC ಹೇಳಿ. ಹಾಂ ಓಕೆ, GNPFC 5200, NNP MP 5050, 5050 ಕ್ರಾಕ್ ಜಾಕ್. NNP MP 5050. ಅಂಡರ್ಸ್ಟುಡ್? ಜಸ್ಟ್ ಗೋ ಬೈ ದ ಕಾನ್ಸೆಪ್ಟ್. ಆನ್ಸರ್ ನೋಡಿ, ಕ್ವಶನ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾನ್ಸೆಪ್ಟ್ ವಿಡಿಯೋ ನೋಡಿ, ಯು ವಿಲ್ ಬಿ ಈಸಿಲಿ ಏಬಲ್ ಟು ಡೂ ಇಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ಸ್ಮಿತ್ ಲಾಲಾ ಆನ್ ದ ಪ್ರೊಸೆಸ್ ಆಫ್ ಡೆಪಾಸಿಟ್ ಆ್ಯಂಡ್ ಲೋನ್ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ಯಾವ ಥರ ಆಗುತ್ತೆ ಇದು ಕ್ರೆಡಿಟ್ ಕ್ರಿಯೇಷನ್? ಇದು ನಾವು ರಿಯಲ್ ಲೈಫಲ್ಲೂ ಹಿಂಗೆ ಆಗೋದಿದು. ಸರ್ ಏನಿದು ರಿಯಲ್ ಲೈಫಲ್ಲಿ ಹಿಂಗೆ ಆಗೋದು ಅಂದರೆ, ಬ್ಯಾಂಕ್ ಯಾವ ಥರ ಆಪರೇಟ್ ಆಗುತ್ತೆ ರಿಯಲ್ ಲೈಫಲ್ಲಿ ಅಂದರೆ, ನಾನು ಹೋಗಿ ಒಂದು ಸ್ವಲ್ಪ ಡೆಪಾಸಿಟ್ ಇಟ್ಟೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಬ್ಯಾಂಕಲ್ಲಿ ನಾನು 1000 ರೂಪೀಸ್ ಡೆಪಾಸಿಟ್ ಮಾಡಿದೆ. ಬ್ಯಾಂಕ್ ಈಸ್ ಗವರ್ನ್ಡ್ ಬೈ RBI ಆ್ಯಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆಸ್ ವೆಲ್ ಆಸ್ RBI ಆ್ಯಕ್ಟ್. ಸೊ RBI ಏನು ಹೇಳುತ್ತಂದರೆ, ನೀವೇನು ಡೆಪಾಸಿಟ್ ಆಕ್ಸೆಪ್ಟ್ ಮಾಡ್ತಾರಲ್ಲ, ಒಂದು ಸ್ವಲ್ಪ ಅಮೌಂಟ್ ಆ ಡೆಪಾಸಿಟಲ್ಲಿ ರಿಸರ್ವ್ ಇಡಿ. ಸರ್ ನೀವು CRR SLR ಓದಿರ್ಬೇಕು ನೀವು. ಸೊ ಆ CRR SLR ಈಸ್ ಈಕ್ವಲ್ ಟು ರಿಸರ್ವ್ ರೇಷಿಯೋ ಓನ್ಲಿ, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, CRR ಆ್ಯಂಡ್ SLR. ಸೊ ಅವೆರಡು ಇಡಬೇಕು. ಎಕ್ಸಾಂಪಲ್ ಅಂದ್ರೆ 10% ತಗೊಳ್ಳೋದು. ಇದು ಕ್ವಶನಲ್ಲಿ ತೊಗೊಂಡಿದ್ದು ಜನರಲಿ 10% ತಗೊಳ್ಳೋದು. ನಾನೀಗ ಹೋಗಿ SBI ಹತ್ರ
10,000 ಡೆಪಾಸಿಟ್ ಇಟ್ಟರೆ ಆರ್ ಬಿ ಐ ಏನು ಹೇಳುತ್ತೆ, ನೀವು 10% ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಹತ್ರ ಅದು ಇಟ್ಕೊಳ್ಳಿ, ನನ್ನ ಹತ್ರ ಒಂದು ಸ್ವಲ್ಪ ಕೊಡಿ, ಈ ಥರ ಇಟ್ಕೊಳ್ಳಿ. ಅಂದರೆ 10% ಆಫ್ 10,000 ಏನು 1,000 ಆಯ್ತು. ಇನ್ನು 9,000 ಏನಿದೆಯಲ್ಲ ಇದನ್ನು ನೀವು ಬೇರೆಯವರಿಗೆ ಲೋನ್ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಇದು ಪರ್ಸನ್ ಎ ಇಟ್ಟಿದ್ದು 10,000. ಸೊ ಲೋನ್ ಯಾರಿಗೆ ಕೊಟ್ಟರು, ಈಗ ಪರ್ಸನ್ ಬಿ ಕೊಟ್ಟರು. ಬನೇಸೆ ಪರ್ಸನ್ ಬಿ ಲೋನ್ ತೊಗೊಂಡ ಅಂದರೆ ಅವನ ಅಕೌಂಟಿಗೆ 9,000 ಜಮಾ ಆಯ್ತು. ಈಗ ಅಂದರೆ ಮತ್ತೊಂದು ಡೆಪಾಸಿಟ್ ಕ್ರಿಯೇಟ್ ಆಯಿತು ಬ್ಯಾಂಕಿಗೆ. ಈ ಬ್ಯಾಂಕ್ ಆದ್ರಾಗಿರ್ಬೋದು, ಇಲ್ಲ HDFC ಆಗಿರ್ಬೋದು, ಇಲ್ಲ ಬೇರೆ ಬ್ಯಾಂಕ್ ಆದ್ರಾಗಿರ್ಬೋದು. ಅವಾಗ 9,000 ಮತ್ತೆ ಇನ್ಫ್ಲೋ ಆಯ್ತಾಗ. ಸೊ ಮತ್ತೆ ಡೆಪಾಸಿಟ್ ಆದಾಗ ಅದರದ್ದು 10% ಇಟ್ಕೋಬೇಕು, 900. ಸೊ ಬ್ಯಾಲೆನ್ಸ್ 8,100 ಏನಿದೆಯಲ್ಲ ಅದನ್ನು ಮತ್ತೆ ಅವ್ರು ಸಿ ಕೊಡ್ತಾರೆ. ಕನ್ಸಿಡರ್ ಅವ ICICI ಇದ್ದಾನೆ. ಸೊ ಅವಾಗ 8,100 ಡೆಪಾಸಿಟ್ ಆಯ್ತು. ಇಲ್ಲಿ 8,100 ಡೆಪಾಸಿಟ್ ಆಯ್ತಂದ್ರೆ ಅದರದ್ದು 810 rupees ಮತ್ತೆ ಇಟ್ಕೋತಾರೆ. ರಿಮೈನಿಂಗ್ 7,290 ಸಮಥಿಂಗ್, ಐ ಥಿಂಕ್ 7,290 ಓನ್ಲಿ. 8,100 ಮೈನಸ್ 10%. $7,290 correct. 7,290 will be given as loan to some D. Again it continues, ಇದು 0 ಆಗೋವರೆಗೂ ಕಂಟಿನ್ಯೂ ಆಗುತ್ತೆ. ಈ ಕಾನ್ಸೆಪ್ಟ್ಗೆ ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತ ಕರಿತೀವಿ. ಸರ್ ಕ್ರೆಡಿಟ್ ಕ್ರಿಯೇಷನ್ ಅಂದರೆ ಎಷ್ಟು ಕ್ರಿಯೇಟ್ ಆಯ್ತು? ಈಗ ಸ್ಟಾರ್ಟಿಂಗ್ ಇದ್ದಿದ್ದು 10,000 rupees, ಡೆಪಾಸಿಟ್ ಇಟ್ಟಿದ್ದು ರಿಸರ್ವ್ ಇಟ್ಟಿದ್ದು 10%. ಸೊ ಟೋಟಲಿ ಕ್ರಿಯೇಟ್ ಆಗಿದ್ದು 1,00,000 rupees. ಸರ್ ಏನಿದು? ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಡಿವೈಡೆಡ್ ಬೈ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ divided by reserve ratio is equal to 10,000 divided by 10%, or ಇದನ್ನು 0.10 ಅಂತಾದ್ರೂ ಬರಿಬೋದು. 1,00,000 ಇದು ಕ್ರೆಡಿಟ್ ಕ್ರಿಯೇಟ್ ಆಗಿದ್ದು ಟೋಟಲ್ 1,00,000. ಸೊ ಎಷ್ಟು ಟೈಮ್ಸ್ ಆಯ್ತಿದು? ಈಗ ಆಗಿದ್ದು 1,00,000, ಮೊದಲು ಇದು 10,000. ಸೊ 10 times the credit has multiplied 10 times. ಸೊ ಇಲ್ಲಿ 1,000 ತೊಗೊಂಡಿದೆ, ಇದು 10 times ಆಗಿದೆ, ಮಲ್ಟಿಪ್ಲೈ ಇದು ಟೋಟಲ್ 10,000 ಆಗಿದೆ. ಸೇಮ್ ಕಾನ್ಸೆಪ್ಟ್ ನಾ ಏನು ಎಕ್ಸ್ಪ್ಲೇನ್ ಮಾಡಿದಿಲ್ಲ, ಅದು ಥಿಯರಿ ಪ್ರಕಾರ ಇದೆ. ಯು ಜಸ್ಟ್ ರೀಡ್ ದಿಸ್ ಕಾನ್ಸೆಪ್ಟ್ ಒನ್ಸ್ ಯು ಗೆಟ್ ದಿಸ್ PDF. Then again, purchasing power parity theory used to make longer run predictions, exchange rates in flexible exchange rate system. PPP is again fully conceptual part. Generally, purchasing power parity is used for the purpose of longer run predictions. ನಾಳೆ ಏನಾಗುತ್ತೆ ಆ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಯೂಸ್ ಮಾಡಲ್ಲ. ನೆಕ್ಸ್ಟ್ ಇಯರ್ 10 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಏನಾಗುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಯೂಸ್ ಮಾಡ್ತೀವಿ. ಸೊ ಯಾವಾಗ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಯೂಸ್ ಮಾಡ್ತೀವಲ್ಲ ಅದು ಎಕ್ಸ್ಚೇಂಜ್ ರೇಟ್ ರೇಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಕಂಟ್ರಿ ಕರೆನ್ಸಿ ರೇಟ್ ಕಡಿಮೆ ಆಯ್ತು ಅಂದರೆ ಅದರದ್ದು ಕೊಂಡುಕೊಳ್ಳೋ ಬೆಲೆನೂ ಕಡಿಮೆ ಆಗುತ್ತೆ. ಪವರ್ ಅದು ಕಡಿಮೆ ಆಗಿದ್ರ ಸಲುವಾಗಿ ಇಲ್ಲಿ ಗೂಡ್ಸ್ ಜಾಸ್ತಿ ಬರುತ್ತೆ ಬೇರೆಯವರು ಹೊರಗಡೆಯಿಂದ ಒಳಗಡೆ ಬಂದರೆ, ಇಲ್ಲ ಸೇಮ್ ವೈಸಿ ವರ್ಸ ಇಟ್ ಹ್ಯಾಪನ್ಸ್ ಇನ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ. ಯು ಜಸ್ಟ್ ಹ್ಯಾವ್ ಟು ರೀಡ್ ಆ್ಯಂಡ್ ರಿಮೆಂಬರ್ ದೀಸ್ ಥಿಂಗ್ಸ್, ನಾಟ್ ಸೋ ಗ್ರೇಟ್ ಥಿಂಗ್ ದಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಹಿಯರ್. ಇದು ಎರಡು ಕಾನ್ಸೆಪ್ಟ್ ಇದೆ, ಒಂದು ಲಾಂಗ್ ರನ್ ಪ್ರಿಡಿಕ್ಷನ್ ಮಾಡಲಿಕ್ಕೆ, ಒಂದು ಎಕ್ಸ್ಚೇಂಜ್ ರೇಟ್ ಮೇಲೆ ಎಫೆಕ್ಟ್ ಇದೆ. ಎಕ್ಸ್ಚೇಂಜ್ ರೇಟ್ ಏನು ಮಾಡುತ್ತೆ? ಈಗ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ₹80 per dollar ಇತ್ತು ಅಂತ ಇಟ್ಕೊಳ್ಳಿ. ಈಗ ₹90 per dollar ಆದರೆ ಮೊದಲು ನಮ್ಮ ಕಂಟ್ರೀಲಿ ಒಂದು ವಾಟರ್ ಬಾಟಲ್ ಈಸ್ ಈಕ್ವಲ್ ಟು ₹10 ಇತ್ತು. ₹10 ಇತ್ತು ಅಂದರೆ ಏನು? $1 ತೊಗೊಂಡು ಯಾರಾದರೂ US ಇಂದ ಇಂಡಿಯಾಗೆ ಬಂದರೆ ₹80 ಸಿಕ್ತಿತ್ತು. ₹80 ಸಿಕ್ಕಿದ್ದಕ್ಕೆ 8 ಬಾಟಲ್ ಸಿಕ್ತಿತ್ತು. ಈಗ ಸೇಮ್ $1 ತೊಗೊಂಬಂದ್ರೆ ಅವ್ನಿಗೆ ₹90 ಸಿಗುತ್ತೆ, ಯಾಕಂದ್ರೆ ನಮ್ಮ ಕಂಟ್ರಿ ಡಿಪ್ರಿಷಿಯೇಟ್ ಆಗಿರೋ ವ್ಯಾಲ್ಯೂ. ಸೊ 9 ಬಾಟಲ್ ಸಿಗುತ್ತೆ. ಸೊ ಇದೇನಿದೆ ಅಲ್ಲ, ಇದು ₹80 to ₹90 ಕಡಿಮೆ ಆಗಿದ್ದು ನಾವು ಎಕ್ಸ್ಪೋರ್ಟ್ ಎಲ್ಲ ಜಾಸ್ತಿಯಾಗಿ ಅಲ್ಲೇ ಅದು ಸೆಟ್ ಆಫ್ ಆಗುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ಇದೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ. ಯು ಕ್ಯಾನ್ ಗೋ ಥ್ರೂ ದಟ್. ಸೊ ದಿಸ್ ಈಸ್ ಆಲ್ 6 marks ಕ್ವಶನ್. ಲಾಸ್ಟ್ ಆಗಿ 5 marks ಕ್ವಶನ್ ಒಂದಿದೆ, 2 ಕ್ವಶನ್ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಇದೆ, ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್. ಸೊ ಅಗೇನ್ ದಿಸ್ ಕ್ವಶನ್ ವಿ ಆಲ್ರೆಡಿ ಸಾ ದಟ್. ಇದು ನಾವು ಬಜೆಟ್ ಲೈನ್ ಅಂತ ಹೇಳಿ ಕರಿತೇವೆ. ನನ್ನ ಹತ್ರ ಟೋಟಲ್ ಆಗಿ ₹200 ಇದ್ದರೆ, ₹200 ಇತ್ತಂತ ಇಟ್ಕೊಳ್ಳಿ. ಈಗ ಅದನ್ನ ಏನು ಮಾಡ್ಬೋದು? ನನ್ನ ಕಡೆ 2 ಆಪ್ಷನ್ ಇದೆ. ನಾನು ಒಂದು X1 ಗೂಡ್ಸ್ ಕನ್ಸಂಪ್ಷನ್ ಮಾಡ್ಬೋದು, ಇಲ್ಲ X2 ಗೂಡ್ ಕನ್ಸಂಪ್ಷನ್ ಮಾಡ್ಬೋದು. X1 ಗೂಡಿನ ಬೆಲೆ ಎಷ್ಟಿದೆ? ₹5 ಇದೆ. X2 ಗೂಡ್ ಇಸ್ ₹10. ಇದು ₹5 ಇದೆ, ಇದು ₹10 ಇದೆ. ಸೊ ನಾವು ಕೆಳಗಿನ ಎಲ್ಲ ಪ್ರಶ್ನೆಗೆ ಉತ್ತರ ಮಾಡಬೇಕು. 5 ಪ್ರಶ್ನೆ ಇದೆ. ನಾನೀಗ
ಹೌ ಮೆನಿ X1 ಗೂಡ್ಸ್ ಎ ಕನ್ಸ್ಯೂಮರ್ ಕ್ಯಾನ್ ಕನ್ಸ್ಯೂಮ್ ಇಫ್ ದ ಎಂಟೈರ್ ಇನ್ಕಮ್ ಇಸ್ ಸ್ಪೆಂಟ್ ಆನ್ ದಟ್ ಗುಡ್. ಅಂದರೆ X1 ಮೇಲೆ ನಾನು ಪೂರ್ತಿ 200 ರೂಪಾಯಿ ಖರ್ಚು ಮಾಡಿದ್ರೆ ನಾ ಎಷ್ಟು ಗುಡ್ ಕನ್ಸಂಪ್ಷನ್ ಮಾಡ್ಬೋದು? ಒಂದರ ಬೆಲೆ 5 ಆಯ್ತು ಅಂದರೆ 5 4 20. ದಟ್ ಮೀನ್ಸ್ 40 ಯೂನಿಟ್ಸ್ ಐ ಕ್ಯಾನ್ ಗೆಟ್ 40 ಯೂನಿಟ್ಸ್ ಆಫ್ ಗುಡ್ಸ್. ಎಲ್ಲನೂ ನಾವು ಯೂನಿಟ್ X2 ಮೇಲೆ ಸ್ಪೆಂಡ್ ಮಾಡಿದ್ರೆ ಎಂಟೈರ್ ಇನ್ಕಮ್, ದೆನ್ ಇದು 20 ಯೂನಿಟ್ಸ್ ಬರುತ್ತೆ. ಒಂದಕ್ಕೆ 10 ರೂಪಾಯಿ ಆದರೆ 200 ರೂಪಾಯಿ ಆದರೆ 10 ಗೂಡ್ಸ್ ಬರುತ್ತೆ. ಈಸ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್? ಎಸ್, ಇಟ್ ಈಸ್ ಡೌನ್ವರ್ಡ್. ವೈ ಇಟ್ ಈಸ್ ಡೌನ್ವರ್ಡ್? Here if I draw this is called as budget line. ಬಜೆಟ್ ಲೈನ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ನಾವು X1 ಗೂಡ್ ಇದೆ, ಇಲ್ಲಿ X2 ಗೂಡ್ ಇದೆ. ಸೊ ಮ್ಯಾಕ್ಸಿಮಮ್ ಗೂಡ್ ಎಷ್ಟು ಬಂತು? ಇಲ್ಲಿ 40 ಮತ್ತು 20 ಬಂತಲ್ಲ, X ಬಂದಿದೆ, ಇದು 40 ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ 20 ಇದೆ. ಸೊ ನಾನೀಗ 40 ಯೂನಿಟ್ಸ್ ಆಫ್ X1 ಕನ್ಸಂಪ್ಷನ್ ಮಾಡಿದೆ ಅಂತ ಇಟ್ಕೊಳ್ಳಿ, ನನಗೆ X2 ಗೂಡ್ಸ್ 0 ಸಿಗುತ್ತೆ. ದಿಸ್ ಈಸ್ ವಾಟ್ ಇಟ್ ಈಸ್ ಮೀಟಿಂಗ್. X2 ಇಸ್ 0. ಇಲ್ಲ ನಂಗೆ 40 ಬೇಡ 30 ಮಾಡಿದೆ ಅಂತ ಇಟ್ಕೊಳ್ಳಿ, ಸೊ ನಂಗೆ ಒಂದು ಮೇ ಬಿ 3 ಯೂನಿಟ್ಸ್ ಆಫ್ X2 ಸಿಗುತ್ತೆ. ಇಲ್ಲ 30 ಬೇಡ 20 ಮಾಡಿದೆ ಅಂತ ಇಟ್ಕೊಳ್ಳಿ, ಸೊ ಮೇ ಬಿ ನಂಗೆ 6 ಯೂನಿಟ್ ಆಫ್ ಸಿಗ್ಬೋದು. ಇಲ್ಲ ನಾನು 10 ಮಾಡಿದೆ ಅಂತ ಇಟ್ಕೊಳ್ಳಿ, ಮೇ ಬಿ ನಂಗೆ 12 ಸಿಗ್ಬೋದು, ಏನೋ ಆಗ್ಬೋದು ಈ ಥರ. ಅದ್ರ ಸಲುವಾಗಿ ನಾವು ಬಜೆಟ್ ಲೈನ್ ಯಾವಾಗಲೂ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ, ಲೆಫ್ಟ್ ರೈಟ್ ಡೌನ್ವರ್ಡ್ ಸ್ಲೋಪಿಂಗ್ ಇರುತ್ತೆ ಬಜೆಟ್ ಲೈನ್. ಬಜೆಟ್ ಲೈನ್ ಈಸ್ ಲೈಕ್ ಇಟ್ ಈಸ್, ನೀವು ಈ ಪಾಯಿಂಟಲ್ಲಾದರೂ ಇರಿ, ಈ ಪಾಯಿಂಟಲ್ಲಾದರೂ ಇರಿ, ಈ ಪಾಯಿಂಟಲ್ಲಾದರೂ ಇರಿ, ಈ ಲೈನ್ ಮೇಲೆ ಎಲ್ಲಾದರೂ ಇರಿ, ನಿಮ್ಗೆ ಯಾವಾಗಲೂ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಇರೋದು 200 ರೂಪಾಯಿ, 200 ರೂಪೀಸ್ ಇದೆ. ಆ 200 ರೂಪೀಸ್ ನೀನು ಐದರ್ ಸಾರಿ X1 ಮೇಲಾದರೂ ಸ್ಪೆಂಡ್ ಮಾಡಬೇಕಿಲ್ಲ, X2 ಮೇಲಾದರೂ ಸ್ಪೆಂಡ್ ಮಾಡಬೇಕಿಲ್ಲ, 2 ಮೇಲೆ ಸ್ಪೆಂಡ್ ಮಾಡಬೇಕು. ಇದಷ್ಟೇ ನಿಮ್ಮ ಕಡೆ ಆಪ್ಷನ್ ಇರೋದು. ಸೊ ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ಸ್ ಇನ್ಕಮ್ ಆರ್ ನಾಟ್? ಎಸ್. ಇಲ್ಲಾದರೂ 200 ರೂಪಾಯಿ ಖರ್ಚಾಗುತ್ತೆ, ಇಲ್ಲಾದರೂ 200, ಎಲ್ಲಾದರೂ 200. ಎಸ್, ಇದು ಡೌನ್ವರ್ಡ್ ಸ್ಲೋಪಿಂಗ್. If you want, you can draw this diagram. Budget line equal to yes, it is equal because it is a bundle of commodities which will be consumed together. If consumer wants to have more of X1 good, X2 good has to be given up. Is that true? Yes. ನನಗೆ ಇಲ್ಲಿ 20ಕ್ಕಿಂತ 30 ಬೇಕಂತ ಇಟ್ಕೊಳ್ಳಿ, ನಾನು 6ಕ್ಕಿಂತ 3 ಅಷ್ಟೇ ಕನ್ಸಂಪ್ಷನ್ ಮಾಡೋಕ್ಕೆ ಸಾಧ್ಯ ಇದೆ. ನನಗೆ X1 ಇಂದು 20 ಯೂನಿಟ್ ಬದಲು ನಂಗೆ 30 ಯೂನಿಟ್ ಕನ್ಸಂಪ್ಷನ್ ಮಾಡಬೇಕಂದ್ರೆ X2ದು 6 ಗೂಡ್ಸ್ ಇದ್ದಿದ್ದು ನಾನು ಕಡಿಮೆ ಮಾಡಿಕೊಳ್ಳೇಬೇಕು. ಅದ್ರ ಸಲುವಾಗಿನೇ ನಾವು ಒಂದು ಇಟ್ ಇಸ್ ಲೈಕ್ ಅನ್ ಆಪರ್ಚುನಿಟಿ ಕಾಸ್ಟ್, ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಒಂದು ಜಾಸ್ತಿ ಸಿಗುತ್ತೆ, ಇದು ಮಾಡಿದ್ರೆ ಇದು ಸಿಗುತ್ತೆ. ಎಸ್, ಇದು 40 ಯೂನಿಟ್ಸ್, ಇದು 20 ಯೂನಿಟ್ಸ್, ಇದು ನಾವು ನೆಗೆಟಿವ್ಲಿ ಸ್ಲೋಪಿಂಗ್, ದಟ್ ಈಸ್ ಡೌನ್ವರ್ಡ್ ಅಂತ ಹೇಳಿ ಕರಿತೀವಿ. ಎಸ್, ಇಟ್ ಈಸ್ ಎವ್ರಿ ಬಂಡಲ್ ಈಸ್ ಆನ್ ದ ಬಜೆಟ್ ಲೈನ್ ಎಕ್ಸಾಕ್ಟ್ಲಿ 200 ರೂಪಾಯಿ ಖರ್ಚಾಗುತ್ತೆ. ಎಸ್, ನೀವು ಇನ್ಕ್ರೀಸ್ ಕನ್ಸಂಪ್ಷನ್ X1 ಜಾಸ್ತಿ ಮಾಡಬೇಕಂದ್ರೆ X2 ಕಡಿಮೆ ಮಾಡಲೇಬೇಕು, ಟ್ರೇಡ್ ಆಫ್ ಆಗುತ್ತೆ ಇದು. ದೆನ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐ ಥಿಂಕ್, ಇಲ್ಲ ಇನ್ನೊಂದು ಕ್ವಶನ್, ಇನ್ನು 2 ಕ್ವಶನ್ ಇದೆ ಟೋಟಲ್. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ, ದಟ್ಸ್ ಓಕೆ. ಡ್ರಾ ದ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಐಡೆಂಟಿಫೈ ದ ಇಕ್ವಿಲಿಬ್ರಿಯಂ ಪಾಯಿಂಟ್, ಪ್ರೈಸ್, ಇಕ್ವಿಲಿಬ್ರಿಯಂ ಕ್ವಾಂಟಿಟಿ, ಎಕ್ಸೆಸ್ ಡಿಮ್ಯಾಂಡ್, ಎಕ್ಸೆಸ್ ಸಪ್ಲೈ ಎಕ್ಸೆಟ್ರಾ. ಸೊ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಾನ್ಸೆಪ್ಟ್ ಮೇಲೆ ಡಿಪೆಂಡೆಂಟ್ ಇದೆ, ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. I am just drawing the rough diagram. This is demand curve, this is supply curve. So ಇಲ್ಲಿ ಪ್ರೈಸ್ ಹಾಕೊಳ್ಳುವ, ಇಲ್ಲಿ ಕ್ವಾಂಟಿಟಿ ಹಾಕೊಳ್ಳುವ. ಕ್ವಾಂಟಿಟಿ ಎಷ್ಟಿದೆ? 5 ಇಂದ 25 ವರೆಗೂ ಇದೆ. 5, 10, 15, 20, 25. Price 1, 2, 3, 4, 5. 1, 2, 3, 4, 5. ಇದೊಂದು ರಫ್ ಡಯಾಗ್ರಾಮ್ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಸೊ ₹1 ಪ್ರೈಸ್ ಇದ್ದರೆ ನಂದು ಡಿಮ್ಯಾಂಡ್ ಎಷ್ಟಿದೆ? 25 ಯೂನಿಟ್ಸ್ ಇದೆ. ಅಂದರೆ ಐ ಆಮ್ ಅಟ್ ದಿಸ್ ಪಾಯಿಂಟ್, ಡಿಮ್ಯಾಂಡ್ ಇಷ್ಟಿದೆ, ಸಪ್ಲೈ ಎಷ್ಟಿದೆ? ಸಪ್ಲೈ ನಂಗೆ ಇಷ್ಟೇ ಇದೆ. ಯಾಕಂದರೆ ಪ್ರೈಸ್ ಕಡಿಮೆ ಇದ್ದಾಗ ಸಪ್ಲೈ ಕಡಿಮೆ ಮಾಡ್ತೇವೆ, ಪ್ರೈಸ್ ಕಡಿಮೆ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಮಾಡ್ತೇವೆ. ಯು ಶುಡ್ ನಾಟ್ ಫರ್ಗೆಟ್ ದಟ್. ಇನ್ವರ್ಸ್ ರಿಲೇಟೆಡ್ ಡಿಮ್ಯಾಂಡ್, ಡೈರೆಕ್ಟ್ಲಿ ರಿಲೇಟೆಡ್ ಸಪ್ಲೈ.
ಪ್ರೈಸ್ ಜಾಸ್ತಿ ಆದಾಗ ನಾನು ಸಪ್ಲೈ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು? ಇಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, 10. ಬಟ್ ಡಿಮ್ಯಾಂಡ್ ಎಷ್ಟಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತಾಗ 25 ಇದ್ದಿದ್ದು 20 ಆಗುತ್ತೆ. ಸೊ ನಾನು ಪ್ರೈಸ್ 3 ರೂಪೀಸ್ ಇದ್ದಾಗ ನಾನು ಎಷ್ಟು 15 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತೇನೆ, 15 ಯೂನಿಟ್ಸು ಸಪ್ಲೈ ಆಗುತ್ತೆ. ಅಗೇನ್ ಪ್ರೈಸ್ ಜಾಸ್ತಿ ಆದಾಗ ಮತ್ತೆ ಜಾಸ್ತಿ ಆದಾಗ ಅದು ಕಡಿಮೆ ಕಡಿಮೆ ಆಗುವಂತ ಬರುತ್ತೆ. ಸೊ ಇಲ್ಲೊಂದಿದೆ, ಇಲ್ಲೊಂದು ರೀಚ್ ಆಗುತ್ತೆ. ದೆನ್ ಪ್ರೈಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈ ಥರ ಆಗುತ್ತೆ. ಸೊ ಏನಿದು ಸರ್, ಏನು ಕಾನ್ಸೆಪ್ಟ್? ಅವ್ರ ಕ್ವಶನ್ ಕೇಳಿದೆ, ಇದು ಡಯಾಗ್ರಾಮ್. ಇದು ಈ ಡಯಾಗ್ರಾಮ್ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ನೀವು ಬೇಕಾದ್ರೆ ಇಷ್ಟೆಲ್ಲ ಲೈನ್ಸ್ ಹಾಕಿ ಕೆಳಗಡೆ 3 ಲೈನ್ ಆದರೂ ಓಕೆ. ಫಸ್ಟ್ ಕೇಳಿರೋದು ಐಡೆಂಟಿಫೈ ದ ಇಕ್ವಿಲಿಬ್ರಿಯಂ ಪಾಯಿಂಟ್. ಇ ಈಸ್ ದ ಇಕ್ವಿಲಿಬ್ರಿಯಂ ಪಾಯಿಂಟ್, ದಿಸ್ ಇಸ್ ದ ಇಕ್ವಿಲಿಬ್ರಿಯಂ ಪಾಯಿಂಟ್. ಓಕೆ. Equilibrium price. Equilibrium price is a price where quantity demanded equal to quantity supply. Quantity demanded is 15, supplied is also 15, price is 3. That means ಈ ಪಾಯಿಂಟ್ ಅಲ್ಲಿ ಏನು ಪ್ರೈಸ್ ಇದೆ ಅಲ್ಲ ಅದಕ್ಕೆ ನಾವು ಇಕ್ವಿಲಿಬ್ರಿಯಂ ಪ್ರೈಸ್ ಅಂತ ಹೇಳ್ತೀವಿ ನಾವು. ಇಕ್ವಿಲಿಬ್ರಿಯಂ ಪಾಯಿಂಟ್ ಇಸ್ ಇ, ಇಕ್ವಿಲಿಬ್ರಿಯಂ ಪ್ರೈಸ್ ಇಸ್ 3. ಇಕ್ವಿಲಿಬ್ರಿಯಂ ಕ್ವಾಂಟಿಟಿ, ಈ ಪ್ರೈಸ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಈಕ್ವಲ್ ಇದೆ? 15 ಕ್ವಾಂಟಿಟಿ, ಇದು 15. ಎಕ್ಸಸ್ ಡಿಮ್ಯಾಂಡ್ ಅಂದ್ರೆ ಏನು? ಎಕ್ಸಸ್ ಡಿಮ್ಯಾಂಡ್ ಅಂದ್ರೆ ನಾವು ಸಪ್ಲೈ ಎಷ್ಟೇ ಇದೆ ಅಲ್ಲ, ಸಪ್ಲೈ 5 ಇದೆ, ಡಿಮ್ಯಾಂಡ್ 20 ಇದೆ. ಫಾರ್ ಎಕ್ಸಾಂಪಲ್, ಎನಿ ಪಾಯಿಂಟ್ ಬಿಲೋ ಪ್ರೈಸ್ 3, ದಟ್ ಈಸ್ ಪ್ರೈಸ್ 2 ಅಂಡ್ ಪ್ರೈಸ್ 1 ಈಸ್ ಎಕ್ಸಸ್ ಡಿಮ್ಯಾಂಡ್ ಓನ್ಲಿ. ಇದೆಲ್ಲ ಎಕ್ಸಸ್ ಡಿಮ್ಯಾಂಡ್ ಕಾನ್ಸೆಪ್ಟ್. ವಾಟ್ ಈಸ್ ದಟ್ ಈಸ್ ಪ್ರೈಸ್ ಈಸ್ ಲೆಸ್ ದೆನ್ 3. ಎಕ್ಸಸ್ ಸಪ್ಲೈ ಅಂದರೆ ಈ ಕಾನ್ಸೆಪ್ಟಿಗೆ ನಾವು ಎಕ್ಸಸ್ ಸಪ್ಲೈ ಅಂತ ಕರಿತೀವಿ. ಪ್ರೈಸ್ ಈಸ್ ಮೋರ್ ದೆನ್ 3, ಈಕ್ವಲ್ ಟು 3 ಇದ್ರೆ ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಎಕ್ಸಸ್ ಡಿಮ್ಯಾಂಡ್ ಅಂದರೆ 20 ಯೂನಿಟ್ಸ್ ಮತ್ತು ಅದಕ್ಕಿಂತ ಜಾಸ್ತಿ, 0.1, 0.2, 0.3, 0.4, 0.5. ಓಕೆ. 1 ರೂಪಾಯಿ ಇದ್ದರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಯಾಕಂದರೆ 1 ರೂಪಾಯಿ ಪ್ರೈಸ್ ಇದ್ದಾಗ ಡಿಮ್ಯಾಂಡ್ 25 ಇದೆ, ಸಪ್ಲೈ 5 ಇದೆ ಅಷ್ಟೇ. ಸೊ 25 ಮತ್ತು 5 ಎಕ್ಸ್ಟ್ರಾ ಎಷ್ಟಿದೆ? ನಾನು 5 ಅಷ್ಟೇ ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ, ನೀನು 25 ಖರೀದಿ ಮಾಡೋಕ್ಕೆ ರೆಡಿ ಇದೆ. ಎಕ್ಸ್ಟ್ರಾ ಡಿಮ್ಯಾಂಡ್ ಇಸ್ ಹೌ ಮಚ್? 20. ಪ್ರೈಸ್ 2 ಇದ್ದರೆ ಯು ಆರ್ ರೆಡಿ ಟು ಬೈ 20, ಬಟ್ ಐ ಆಮ್ ಓಕೆ ಟು ಸೆಲ್ ಓನ್ಲಿ 10. ಎಕ್ಸ್ಟ್ರಾ ಡಿಮ್ಯಾಂಡ್ 10 ಇದೆ. ಪ್ರೈಸ್ 3 ಅಲ್ಲಿ ಈಕ್ವಿಲಿಬ್ರಿಯಂ ಪಾಯಿಂಟ್ ಇದೆ, ವೇರ್ 15 ಅಂಡ್ 15. ಪ್ರೈಸ್ 4 ಅಲ್ಲಿ ಎಕ್ಸೆಸ್ ಸಪ್ಲೈ ಇದೆ, ಪ್ರೈಸ್ 5 ಅಲ್ಲಿ ಎಕ್ಸೆಸ್ ಸಪ್ಲೈ ಇದೆ. 10 ಯೂನಿಟ್ಸ್ ಅಂಡ್ 20 ಯೂನಿಟ್ಸ್, ಸೇಮ್ ಎಕ್ಸಾಕ್ಟ್ಲಿ ವೈಸ್ ವರ್ಷ ಬರುತ್ತೆ ಅಲ್ಲಿಂದ ಇಲ್ಲಿಗೆ. ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ 3, ಈಕ್ವಿಲಿಬ್ರಿಯಂ ಕ್ವಾಂಟಿಟಿ 15, ಎಕ್ಸೆಸ್ ಡಿಮ್ಯಾಂಡ್ ಈಸ್ ಪ್ರೈಸ್ 1 ಅಂಡ್ ಪ್ರೈಸ್ 2. ನಾವಿಲ್ಲೇ ಹೇಳಿದ್ದೀವಿ, ಇದು ನಾವು ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರಿತೀವಿ, ಇದು ನಾವು ಎಕ್ಸೆಸ್ ಸಪ್ಲೈ ಅಂತ ಕರಿತೇವೆ. ಪ್ರೈಸ್ 4 ಅಂಡ್ ಪ್ರೈಸ್ 5 ಡಯಾಗ್ರಾಮ್ ಅಲ್ಲಿ ಮೇಲೆ ಹಾಕಿದ್ದೀವಿ ನಾವು. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆರ್ ಕಾಪಿ ದಟ್. ಲಾಸ್ಟ್ ಒನ್, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ ಇನ್ ದ ಫಾಲೋಯಿಂಗ್ ಟೇಬಲ್. ನಾವು ಅದೊಂದು ಸ್ವಲ್ಪ ಇಲ್ಲಿ ಮಿಸ್ಸಿಂಗ್ ಏನೇನಿದೆ ನಾವು ಕ್ವಶನ್ ಪೇಪರಿಗೆ ಹೋಗೋ ಡೈರೆಕ್ಟ್. ಕ್ವಶನ್ ಪೇಪರ್ ಇಟ್ ಲುಕ್ಸ್ ಕರೆಕ್ಟ್. ಸೊ ನನ್ನ ಹತ್ರ ಇಂಟರ್ಮೀಡಿಯರಿ ಬಿಗಿನಿಂಗ್ ಇಷ್ಟಿದೆ, ಒಂದು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿದ್ದೀನಿ. ಇವೆರಡೂ ಟೋಟಲ್ ಆಗಿ ನಮ್ಗೆ ಇಷ್ಟು ಸಿಗ್ತಾ ಇದೆ ಟೋಟಲ್ ದಿಸ್ ಪಾರ್ಟ್. ಸೊ ಅದಕ್ಕೆ ಏನಾಗ್ತಾ ಇದೆ ಈಗ, ನನ್ನ ಹತ್ರ 0 ಇತ್ತು, ಇದು ಕ್ವಶನ್ ಕೇಳ್ತಾ ಇದ್ದಾರೆ ಡ್ಯಾಶ್ 700 ಆಗಿದೆ ಟೋಟಲ್, ಅಂದರೆ ವ್ಯಾಲ್ಯೂ ಆ್ಯಡೆಡ್ ಇಸ್ 700. ಎಸ್, 0 ಪ್ಲಸ್ 700 ಈಕ್ವಲ್ ಟು 700 ಓನ್ಲಿ. ನನ್ನ ಹತ್ರ 700 ಇತ್ತು, ವ್ಯಾಲ್ಯೂ ಆ್ಯಡೆಡ್ ಇಸ್ 200. ದೆನ್ ಇದಾಗಿದೆ ಈಗ 900 ಆಯಿತು. ನನ್ನ ಹತ್ರ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ನಾ ಯಾಡ್ ಮಾಡಿದ್ದು 300. ಎಕ್ಸ್ ಪ್ಲಸ್ 300 ಈಕ್ವಲ್ ಟು 1200, ಅಂದರೆ ನನ್ನ ಕಡೆ 900 ಇತ್ತು ಫಸ್ಟು, ಆಮೇಲೆ ನನ್ನ ಕಡೆ 1200 ಇತ್ತು, ನಾನು ಆ್ಯಡ್ ಮಾಡಿದ್ದು 300. ಸೊ 12 ಪ್ಲಸ್ 3 ಇಸ್ ಈಕ್ವಲ್ ಟು 1500. ಟೋಟಲ್ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಈಕ್ವಲ್ ಟು 7 ಪ್ಲಸ್ 2 900, 1200 ಪ್ಲಸ್ 3 1500. ದಿಸ್ ಇಸ್ ವಾಟ್ ದ ಕ್ವಶನ್. ಸೊ ಆನ್ಸರ್ ಬೇಕಂದ್ರೆ ನೀವು ಚೆಕ್ ಮಾಡಿ. 700 900 900 1500 1500 7 99 55 155 115 700 900 900 1500 and total gross value is also 1500. Okay, see here, less than almost 1 hour, less than 1 hour 5 minutes ಒಳಗಡೆ ನಾವೆಲ್ಲ ಕ್ವಶನ್ಸ್ 4 marks 5 marks and 6 marks ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ದೇವೆ. We will try to see 1 or 2 those questions and then in next 10 minutes we'll complete this discussion. ಇದರಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದೇ ಭಾಳ ಇದೆ, ನಾವು ಡಿಸ್ಕಷನ್ ಮಾಡುವಂಥದ್ದು ಏನೂ ಇಲ್ಲ. Find the total cost where
ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು 200, ಟೋಟಲ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು 225. ಸೊ ಟೋಟಲ್ ಕಾಸ್ಟ್ ನಮ್ಗೆ ಗೊತ್ತಿರೋ ಹಾಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು 225 ಪ್ಲಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು 200. ಸೊ 425 ಇಸ್ ದ ಆನ್ಸರ್. ಗೊತ್ತಾಗ್ತಿದೆಯೇನು? ಇದೆಯಾ ಸಿದ್ದಣ್ಣ, ಬಸಣ್ಣ? ಯು ಪೀಪಲ್ ಆರ್ ದೇರ್? ರಾಮು? The answer is 425. Firm's profit is denoted by pi, as you already know that. Option D is the right answer here. Then all laborers who are ready to work will full capacity. This school of thought is known as actually okay, ಇಲ್ಲಿ ಆನ್ಸರ್ ರಾಂಗ್ ಅಂದ್ರೆ ಆನ್ಸರ್ ಅಲ್ಲ, ಇದು ಕೊಡಬೇಕಾದಾಗ ಒಂದು ಬ್ಲಾಕ್ ಒಂದು ಗ್ರೀನ್ ಕೊಟ್ಟಿದೆ. ಇದು ನಾವು ಕ್ಲಾಸಿಕಲ್ ಥಾಟ್ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಥಾಟ್. The point where x ante aggregate demand is equal to x aggregate supply will be called as equilibrium point. Disequilibrium alla excess demand alla excess supply alla idu equilibrium. Yavaga demand is equal to supply aguttalla adakke ನಾವು equilibrium point anta ಕರೀತೇವೆ. The market in which national currencies are traded is called as foreign exchange market, obviously. ಗೂಡ್ಸ್ ಮಾರ್ಕೆಟ್ ಅಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಅಲ್ಲಿ ಆಗುತ್ತೆ, ಗೋಲ್ಡ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಆಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಬಾಂಡ್ಸ್ ಆಗುತ್ತೆ. ಕರೆನ್ಸಿ ಟ್ರೇಡ್ ಆದರೆ ಅದಕ್ಕೆ ನಾವು ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಮಾರ್ಕೆಟ್ ಅಂತ ಕರೀತೇವೆ. ಇದು 5 marks, 5 ವೆರಿ ಈಸಿ ಥಿಂಗ್. ಲೆಸ್ ದೆನ್ 5 minutes ಇಟ್ಸ್ ಓವರ್. 2 minutes you should choose a correct answer. The demand of good moves in dash direction of price. ಅಂದ್ರೆ ಡಿಮ್ಯಾಂಡ್ ಮತ್ತೆ ಪ್ರೈಸ್ ಏನು ರಿಲೇಷನ್ ಇದೆ? ಇದು ಇನ್ವರ್ಸ್ ರಿಲೇಷನ್ ಇದೆ. ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಅಪೋಸಿಟ್ ಡೈರೆಕ್ಷನ್ ಆರ್ ಇನ್ವರ್ಸ್ ಡೈರೆಕ್ಷನ್. Dash tax is a tax that government imposes per unit of sale of output. It is unit tax. Generally GST it is unit tax. One sale unit sale adra adಕ್ಕೆ ನಾವು ಕರೀತೀವಿ ನಾವು unit tax. The principal motive of holding money to carry out is transaction. Principal ಅಂದ್ರೆ ಪ್ರೈಮರಿ. ನಮಗೆ ದುಡ್ಡು ಅದಕ್ಕೆ ಬೇಕು, ಫಸ್ಟ್ 3 ಊಟ ಬಟ್ಟೆ ಮನೆ ಇದಕ್ಕೆಲ್ಲ ಶೆಲ್ಟರ್ ಇದಕ್ಕೆಲ್ಲ ಬೇಕು, ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಕರಿತೀವಿ. ಸೈಜ್ ಆಫ್ ಮಲ್ಟಿಪ್ಲೈಯರ್ ಡಿಪೆಂಡ್ಸ್ ಆನ್ MPC, marginal propensity to consume. Higher the MPC, higher the multiplier, lesser the MPC, lesser the multiplier. Sir, what is this concept? We will discuss in the respective chapter. ನಿಮಗೆಲ್ಲ ಕಂಟೆಂಟ್ ಎಲ್ಲ ಕ್ವಶನ್ ಇನ್ ಡೆಪ್ತ್ ಕಂಟೆಂಟ್ ಬೇಕು, ಅದ್ರದ್ದು ಒಂದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬೇಕಂದ್ರೆ ನಮ್ದು ಚಾಪ್ಟರ್ ರಿವಿಷನ್ ಇದೆ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಯು ಕ್ಯಾನ್ ವಾಚ್ ದೇರ್. ಸೊ ಡ್ಯಾಶ್ ಇಯರ್ ರನ್ಸ್ ಫ್ರಮ್ April 1st to 31st. ದ PDF ಗೈಡ್ಲೈನ್ಸ್. ಓಕೆ, ಇಲ್ಲೇನೋ ಆಗಿದೆ, ಇದನ್ನು ತಲೆ ಕೆಡಿಸ್ಕೋಬೇಡಿ. Financial year runs on April 1st to 31st March. Financial year 31st March in India. Then again match the following ಕೇಳ್ತಾ ಇದ್ದಾರೆ. ನೀವು ಮಾಡಿದೆ ಮ್ಯಾಚ್ ದ ಫಾಲೋಯಿಂಗ್, ನೀವು ಮಾಡಿ ಅದರಲ್ಲಿ ಏನು ಇದಿಲ್ಲ. ಸಿಂಗಲ್ ಸೆಂಟೆನ್ಸ್ ಆರ್ ಸಿಂಗಲ್ ವರ್ಡ್. ಸಪೋಸ್ to a consumer 2 oranges give 22 units of total utility and 3 oranges give 25 units of total utility. Calculate the marginal utility. 3 units is the marginal utility. 25 minus 22. Okay. Sir, MU n ಕಂಡುಹಿಡಿತೀರಿ, TUN minus TUN minus 1. ಟುನ್ ಅಲ್ಲ. Total utility at nth unit minus total utility at n minus 1 unit is called as those things. ಸೊ 3 ಮತ್ತು 2 ಏನು ಕನ್ಸಿಡರ್ ಮಾಡಿದರೆ ಇಲ್ಲಿ 25 ಬರುತ್ತೆ ಥರ್ಡ್ ಯೂನಿಟ್ಗೆ. ಸೊ 3 ಆರೆಂಜ್ ಖರೀದಿ ಮಾಡಿದರೆ 25 ಇದೆ, ಆ್ಯಂಡ್ 2 ಆರೆಂಜ್ ಇತ್ತಂದರೆ 3 minus 1 is equal to 2. ಅದಕ್ಕೆ ಅವಾಗ ಎಷ್ಟಿದೆ? 22 ಇದೆ. ಸೊ 25 minus 22 is equal to 3 is the marginal utility. The name the returns to scale when the output increases by more than 10% for a 10% increase in scales, increasing returns to scale. ನನ್ನ ಪ್ರೈಸ್ ಜಾಸ್ತಿ ಆಗಿದ್ದಕ್ಕಿಂತ ಅದು ಜಾಸ್ತಿ ರಿಟರ್ನ್ಸ್ ಸಿಕ್ಕರೆ ಇಂಕ್ರೀಸಿಂಗ್ ರಿಟರ್ನ್ಸ್, ಅದಕ್ಕಿಂತ ಕಡಿಮೆ ಆದರೆ ಡಿಕ್ರೀಸಿಂಗ್ ರಿಟರ್ನ್ಸ್, ಏನು ಇಲ್ಲಾಂದ್ರೆ ನೆಗೆಟಿವ್ ರಿಟರ್ನ್ಸ್ ಆರ್ ಝೀರೋ. ಮಾರ್ಜಿನಲ್ ರೆವೆನ್ಯೂ ಅಂದರೆ ಆ್ಯನ್ ಅಡಿಷನಲ್ ರೆವೆನ್ಯೂ, ಟೋಟಲ್ ರೆವೆನ್ಯೂ, ಚೇಂಜ್ ಇನ್ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಟೋಟಲ್ ಚೇಂಜ್ ಇನ್ ಟೋಟಲ್ ಕ್ವಾಂಟಿಟಿ. 1 ಯೂನಿಟ್ ಸೆಲ್ ಮಾಡೋದ್ರಿಂದ 10 ರೂಪೀಸ್ ಸಿಗ್ತಾ ಇತ್ತು, 2 ಯೂನಿಟ್ ಸೆಲ್ ಮಾಡೋದ್ರಿಂದ ನನಗೆ 22 ಸಿಗ್ತಾ ಇದೆ. ಸೊ ನಂಗೆ ಮಾರ್ಜಿನಲ್ ರೆವೆನ್ಯೂ ಎಷ್ಟಿದೆ? ಚೇಂಜ್ ಇನ್ ಕ್ವಾಂಟಿಟಿ ಈಸ್ 1, ಚೇಂಜ್ ಇನ್ ರೆವೆನ್ಯೂ ಈಸ್ 12. ಸೊ 12 by 1 is equal to 12. Give the meaning of consumer durables. Durables ಅಂದರೆ which can be used for a longer period of time. For example, pen.
ನಾನು ಬರಿತಾ 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 ಖಾಲಿ ಆಯ್ತದ. ಬಟ್ ಮನೆ ಹಂಗಲ್ಲ, ನೀನು ಎಷ್ಟು ವರ್ಷ ಇದ್ರೂ ಮೇ ಬಿ 10 ವರ್ಷ 20 ವರ್ಷ 30 ವರ್ಷ ಕಂಟಿನ್ಯೂ ಆಗಿ ಅದಿದ್ದೇ ಇರುತ್ತೆ. ವಾಟ್ ಈಸ್ ಅಪ್ರಿಸಿಯೇಷನ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ? ನಮ್ಮ ಕರೆನ್ಸಿ ಅಪ್ರಿಸಿಯೇಷನ್ ಆಯ್ತು ಅಂದರೆ ಫಾರಿನ್ ಕರೆನ್ಸಿ ಡಿಪ್ರಿಸಿಯೇಷನ್ ಆಗಬೇಕು. ಅಪ್ರಿಸಿಯೇಷನ್ ಅಂದರೆ ಎಕ್ಸಾಂಪಲ್ ಕೊಟ್ಟರೆ ₹80 ಪರ್ ಡಾಲರ್ ಇದ್ದಿದ್ದು ₹70 ಪರ್ ಡಾಲರ್ ಅಂದರೆ ನಾವು ಮೊದಲು $1 ಖರೀದಿ ಮಾಡಲಿಕ್ಕೆ ₹80 ಕೊಡಬೇಕಾಗಿತ್ತು. ಈಗ ಸೇಮ್ ಡಾಲರ್ ಖರೀದಿ ಮಾಡಲಿಕ್ಕೆ ಬರೀ ₹70 ಅಲ್ಲಿ ಸಿಗುತ್ತೆ. ನನಗೆ ನನ್ನ ಕಂಟ್ರಿ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ನಂಗೆ ಕಡಿಮೆ ರೇಟಲ್ಲಿ ಐಟಮ್ ಸಿಗ್ತಾ ಇದೆ. ದೆನ್ ದಿಸ್ ಒನ್, ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಎಕಾನಮಿ? ಸೋಷಿಯಲಿಸ್ಟಿಕ್ ಪ್ಲಸ್ ಕ್ಯಾಪಿಟಲಿಸ್ಟಿಕ್ ಎರಡು ಕೋ ಎಕ್ಸಿಸ್ಟ್ ಆದ್ರೆ ನಾವು ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಯು ಕ್ಯಾನ್ ರೀಡ್ ದಿಸ್. ಮೊನೋಟೋನಿಕ್ ಪ್ರಿಫರೆನ್ಸ್ ಇಸ್ ಓಕೆ. ಗಿವ್ ಮಿ ದ ಮೀನಿಂಗ್ ಆಫ್ ಶಾರ್ಟ್ ರನ್ ಅಂಡ್ ಲಾಂಗ್ ರನ್ ಕಾನ್ಸೆಪ್ಟ್ಸ್. ಶಾರ್ಟ್ ರನ್ದಲ್ಲಿ ಓನ್ಲಿ ಒನ್ ಫ್ಯಾಕ್ಟರ್ ಚೇಂಜ್ ಆಗುತ್ತೆ, ಲೇಬರ್. ಲಾಂಗ್ ರನ್ದಲ್ಲಿ ಎಲ್ಲ ಫ್ಯಾಕ್ಟರ್ ಚೇಂಜ್ ಆಗುತ್ತೆ, ಲೇಬರ್ ಕ್ಯಾಪಿಟಲ್ ಎಲ್ಲನೂ. MR = MC ಇದ್ದಲ್ಲಿ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮಮ್ ಆಗುತ್ತೆ. ಅಪರ್ಚುನಿಟಿ ಕಾಸ್ಟ್ ವಿತ್ ಅನ್ ಎಕ್ಸಾಂಪಲ್, ಕಾಸ್ಟ್ ಆಫ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಇಸ್ ಅನ್ ಅಪರ್ಚುನಿಟಿ ಕಾಸ್ಟ್. ನಾನು ಇಫ್ ಐ ಗ್ರೋ ವೀಟ್ ಇನ್ಸ್ಟೆಡ್ ಆಫ್ ಮೇಜ್, ದೆನ್ ದ ಕಾಸ್ಟ್ opportunity cost of maize is cost of maize is called as opportunity cost. 3 methods of measuring GDP: product method, income method, and expenditure method. Transfer payment andre without anything getting in return is called as transfer payment. If the MPC is 0.8, calculate the MPS and investment multiplier. Investment multiplier ನಾವು K ಅಂತ ಕರೀತೇವೆ. K is equal to 1/1 minus MPC ಅಂತಲೂ ಮಾಡ್ಬೋದು. ಸೊ MPC is equal to 0.8 ಇದೆ. MPS is equal to 1 minus MPC always. ಸರ್ ಏನಿದೆ 1 minus MPC? ನಮ್ಗೆ ಗೊತ್ತಿದೆ MPC ಪ್ಲಸ್ MPS ಎರಡು ಸೇರಿ 1 ಇರುತ್ತೆ ಅವತ್ತು. ಸೊ MPC 0.8 ಇದೆ ಅಂದರೆ MPS 0.2ನೇ ಇರಬೇಕಿದೆ 1 ಆಗಬೇಕಂದ್ರೆ. ಹಂಗಾಯ್ತು ಅಂದಾಗ MPS = 0.2, ಮಲ್ಟಿಪ್ಲೈರ್ is equal to 1/1 minus MPC is equal to 1/0.2. 1 minus 0.8 ಮಾಡಿದ್ರೆ is equal to 5 is the answer. Public good and private good. Public goods ಅಂದರೆ ನಾನ್ ಎಕ್ಸ್ಕ್ಲೂಡಬಲ್ ಅಂಡ್ ನಾನ್ ರೈವಲ್ರೀಸ್ ಆರ್ ಪಬ್ಲಿಕ್ ಗೂಡ್ಸ್. ಎಕ್ಸ್ಕ್ಲೂಡಬಲ್ ಆಸ್ ವೆಲ್ ಆಸ್ ರೈವಲ್ರೀಸ್ ಆರ್ ಪ್ರೈವೇಟ್ ಗೂಡ್ಸ್. ನಾನ್ ಎಕ್ಸ್ಕ್ಲೂಡಬಲ್ ನಾನ್ ರೈವಲ್ಸ್ ಅಂದರೆ ಇಲ್ಲೊಂದು ಪಬ್ಲಿಕ್ ರೋಡ್ ಇದೆ, ರೋಡ್ ಮೇಲೆ ನಾನು ಅಡ್ಡಾಡ್ತಾ ಇದ್ದೇನೆ ಅಂತೇಳಿ ನಿಂಗೆ ಅಡ್ಡಾಡಬೇಡ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಅದು ನಾನೇನೋ ಯೂಸ್ ಮಾಡ್ತಾ ಇದೆ ಅಂತೇಳಿ ನೀನು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ನಾನ್ ಎಕ್ಸ್ಕ್ಲೂಡಬಲ್ ನಾನ್ ರೈವಲ್ರೀಸ್. ನಾನು ಅಡ್ಡಾಡೋದ್ರಿಂದ ನಿಂಗೇನು ಕಡಿಮೆ ಬೆನಿಫಿಟು ಸಿಗಲ್ಲ. ಪ್ರೈವೇಟ್ ಕೂಡ ಅಂದರೆ ನಂದೊಂದು ಮೊಬೈಲ್ ಫೋನ್ ಇದೆ, ಈಗ ಈ ಮೊಬೈಲ್ ಫೋನ್ ನಾನು ಯೂಸ್ ಮಾಡಿದ್ರೆ ಈ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಮೊಬೈಲ್ ಫೋನ್ ನೀನು ಬೇರೆ ಮೊಬೈಲ್ ಫೋನ್ ತೊಗೋಬೋದು, ಅಂದರೆ ನಾನು ಪ್ರೈಸ್ ಪೇ ಮಾಡೋಕ್ಕೆ ರೆಡಿ ಇದ್ರಷ್ಟು ಅದು ಯೂಸ್ ಮಾಡೋಕ್ಕೆ ಸಾಧ್ಯ ಇದೆ. ಪ್ರೈವೇಟ್ ಗುಡ್, ಕ್ಯಾಪಿಟಲ್ ರಿಸೈಡ್ಸ್. ದಟ್ಸ್ ಓಕೆ. ದಟ್ಸ್ ಇಟ್ ಗಾಯ್ಸ್. ಮಾಡಲ್ ಕ್ವಶನ್ ಪೇಪರ್ 2 ಐ ಹೋಪ್ ಯು ಅಂಡರ್ಸ್ಟುಡ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಅಪ್ಲಿಕೇಶನಲ್ಲಿ ಕ್ವಶನ್ ರೈಸ್ ಮಾಡಿ, ಇಲ್ಲ ಕಮೆಂಟಲ್ಲಿ ನಿಮ್ಮ ಕ್ವಶನ್ ರೈಸ್ ಮಾಡಿ. ವಿ ಆರ್ ಆಲ್ವೇಸ್ ಹಿಯರ್ ಫಾರ್ ಹೆಲ್ಪ್ ಯು. ನಮಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ನಿಮ್ಮ ಒಳ್ಳೆ ರಿಸಲ್ಟ್ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತು ಅಂದರೆ ನಿಮ್ಗೆ ಗೊತ್ತಿದೆ ಏನು ಮಾಡ್ಬೇಕಂತೇಳಿ. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಆ ಬೆಲ್ ಐಕನ್ನು ಮರೆದಿರ ಹೊಡೀರಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಆನ್ಸರ್ ತೊಗೊಂಡು ಬರುವ. ಓಕೆನಾ? ಎಲ್ಲರಿಗೂ ಓಕೆ ಇದೆ ಅಲ್ಲ? ಎಸ್ ಸರ್, ಫಿಟ್ ಆ್ಯಂಡ್ ಫೈನ್. ಡೂ ರಿವೈಸ್ ಮಾಡಿ, 2 ಸರಿ ಮಾಡಿ, 3 ಸರಿ ನೋಡಿ, 4 ಸರಿ ವಿಡಿಯೋ ನೋಡಿ, ಕಂಟಿನ್ಯೂಸ್ಲಿ ವಿಡಿಯೋ ನೋಡಿ. ಯಾಕಂದರೆ ಇದು ಲೆಸ್ ದೆನ್ 1.5 hours, ಇದು ಲೆಸ್ ದೆನ್ 1 hour 15 minutes ವಿಡಿಯೋ. ನಾನು ಇಲ್ಲಿ ನೋಡ್ತಾ ಇರೋ ಪ್ರಕಾರ 1 hour 14 minutes ಆಗಿದೆ, ಈಗ 13.5 minutes ಸ್ಪೆಸಿಫಿಕಲಿ. ಸೊ 1 hour ನೀವು 100 marks-ಇಂದಲ್ಲಿ ನೀವು ಒಂದು ಅಟ್ಲೀಸ್ಟ್ 50 marks ನೋಡಿ 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 ಯಾವ ಥರ ಮಾಡ್ತಾ ಇದ್ದೀವಿ. ಕಾನ್ಸೆಪ್ಟ್ ಓದಿ ಅರ್ಥ ಮಾಡಿ, ಅರ್ಥ ಮಾಡಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಇದು ಕಂಟಿನ್ಯೂಸ್ಲಿ ನಿಮ್ಮ ಒಂದೇ ಒಂದು ಗೋಲ್ ಇರಬೇಕು. ಎಕ್ಸಾಮ್ ಆಗೋವರೆಗೂ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ಬೇಡ, ಮಾಡೋದು ಎಲ್ಲ ಇದ್ದೇ ಇದೆ. ಸೊ ಆದಷ್ಟು ಒನ್ ಆ್ಯಂಗಲ್ ಫೋಕಸ್ಡ್ ಇರಲಿ, ಒನ್ ಸೈಡೆಡ್ ಫೋಕಸ್ ಇರಲಿ. ಎಜುಕೇಷನ್ ಮೇಲೆ ಫೋಕಸ್ ಮಾಡಿ. ಇನ್ನೊಂದು 4 ತಿಂಗಳಷ್ಟೇ, 4 ತಿಂಗಳು ಇಲ್ಲ, 3.5-4 ತಿಂಗಳಷ್ಟೇ ನಿಮ್ದು ಎಕ್ಸಾಮ್ ಮುಗಿದೋಗುತ್ತೆ. ಆಮೇಲೆ ಯು ಪೀಪಲ್ ಆರ್ ವಾಟ್ ಎಂಟ್ರಿಂಗ್ ಇನ್ ಟು ದ ಗ್ರಾಜುಯೇಷನ್, ಮೇ ಬಿ ಪ್ರೊಫೆಷನಲ್ ಕೋರ್ಸ್, ಸಮಥಿಂಗ್ ಎಲ್ಸ್. ರಜಾ ಇದೆ, ಯು ಕ್ಯಾನ್ ಎಂಜಾಯ್ ಆಲ್ ದೋಸ್ ಥಿಂಗ್ಸ್. ಈ 3 ಇಲ್ಲ 4 ತಿಂಗಳು ನೀವೊಂಥರ ತಪಸ್ಸಿನ ಥರ ಕುಂತ್ಕೊಂಡ್ರಿ ಅಂದರೆ ನಿಮ್ಗೆ ಬೇಕಾಗಿರೋದೆಲ್ಲನೂ ಸಿಗುತ್ತೆ. ಸೊ ನೀವು ನೋಡಿರಬೇಕು, ಈವನ್ ಮೊನ್ನೆ ಒಂದು ಮೂವಿ ಬಂತಲ್ಲ, ಮಹಾವತಾರ ನರಸಿಂಹ. ಅದರಲ್ಲಿ ಅಸುರ ಅವಂಗೆ ಏನಿದು ಒಂದು ವರ ಬೇಕು ಬ್ರಹ್ಮನ್ ಕಡೆಯಿಂದ ಅಂತೇಳಿ ಹೋಗಿ ನಿಂತು ಧ್ಯಾನ ಮಾಡ್ತಾನೆ. ಧ್ಯಾನ ಏನಾದ್ರು ಅನ್ಕೋಬೋದು ನೀವು. ಸೊ ಅದರಲ್ಲಿ ಏನಾಗುತ್ತೆ,
ಮಳೆ ಬರಲಿ, ಚಳಿ ಬರಲಿ, ಇನ್ನೊಂದು ಬರಲಿ, ಅವನು ಯಾವತ್ತೂ ಅವನ್ನ ಏನದು ಧ್ಯಾನ, ಎಕ್ಸಾಕ್ಟ್ಲಿ ವರ್ಡ್ ಧ್ಯಾನ ಅದು, ಧ್ಯಾನ ದೇವರ ಏನದು ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬ್ರಹ್ಮಂದು. ಅವಾಗ ಬ್ರಹ್ಮನೇ ಕೊನೆಗೆ ಆ ಮೂವಿಲಿ ನೋಡಿದ್ರೆ ಎಲ್ಲ ಹುತ್ತದ ಬೆಳೆಯುತ್ತೆ, ಕೈಯೆಲ್ಲ ಕಾಲೆಲ್ಲ, ಮಳೆ ಬರುತ್ತೆ, ಗುಡುಗುಡಿಯುತ್ತೆ, ಸಿಡ್ಲೊಡಿಯುತ್ತೆ, ಅವನು ಯಾವುದಕ್ಕೂ ಅಂಜಲ್ಲ. ನನಗೆ ಬೇಕಾಗಿದ್ದು ನನಗೆ ಬೇಕೇ ಬೇಕಂತೇಳಿ ಯಾವತ್ತು ಅವ್ನು ಡಿಸೈಡ್ ಆಗ್ತಾನಲ್ಲ, ಅವತ್ತು ಅದು ಗಟ್ಟಿ ಮನಸ್ಸಿಂದ ನಿಂತ್ಕೋತಾನೆ, ಬ್ರಹ್ಮ ಬಂದು ಅವ್ನಿಗೆ ಹೊರ ಕೊಡ್ತಾನೆ. ಲಾಸ್ಟಿಗೆ ಧರ್ಮನ ಗೆಲ್ಲೋದು, ಧರ್ಮದ ಮೇಲೆ. ಯಾವಾಗಲೂ ಧರ್ಮವಾಗಿರಿ, ಒಳ್ಳೆಯದನ್ನು ಬಯಸಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ, ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಷ್ಟು ಹೇಳ್ತಾ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಸಿ ಎ ವಿರಾಜ್, ಸೈನಿಂಗ್ ಆಫ್. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.